ತಪ್ಪು, ವಾಲ್ಮೀಕಿಯಲ್ಲೂ ಅಧಿಕಾರಿಗಳ ತಪ್ಪು. ಇದೀಗ ಮೂಡ 14 ಸೈಟ್ ಪ್ರಕರಣ ಅಧಿಕಾರಿಗಳ ತಲೆಗೆ ಕಟ್ಟಿದ ಲೋಕಾಯುಕ್ತ ಪೊಲೀಸರು. ನಿಯಮ ನೋಡದೆ ಸೈಟ್ ಕೊಟ್ಟಿದ್ದು ಅಧಿಕಾರಿಗಳ ತಪ್ಪೆಂದ ಲೋಕಾಯುಕ್ತ ಪೊಲೀಸರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಭಾವ ಬೀರಿಲ್ಲ ಎಂದ ಬಿ ರಿಪೋರ್ಟ್. ಜಮೀನಿನಲ್ಲಿ ರಸ್ತೆ ಇದ್ದರೂ ನೋಡದೆ ಭೂ ಪರಿವರ್ತಿಸಿದ್ದಾರೆ. ವಕ್ಫ್ನಲ್ಲೂ ಅಧಿಕಾರಿಗಳ ತಪ್ಪು, ವಾಲ್ಮೀಕಿ ನಿಗಮದಲ್ಲೂ ಅಧಿಕಾರಿಗಳ ತಪ್ಪು. ಇದೀಗ ಮೂಡಾದಲ್ಲೂ ತಪ್ಪು ಮಾಡಿದ್ದು ಅಧಿಕಾರಿಗಳು ಎಂದ ಲೋಕಾಯುಕ್ತ ಪೊಲೀಸರು. ಸಿಎಂ ಸಿದ್ದರಾಮಯ್ಯನವರು ಎಲ್ಲಿಯೂ ತಮ್ಮ ಅಧಿಕಾರದ ಪ್ರಭಾವ ಬೀರಿಲ್ಲ ಎಂದ ಲೋಕಾಯುಕ್ತ ಪೊಲೀಸರ ವರದಿ. ಭೂ ಪರಿವರ್ತನೆ ವೇಳೆ ಅಂದಿನ ಜಿಲ್ಲಾಧಿಕಾರಿ ಕುಮಾರ್ ನಾಯಕ್ ತಪ್ಪು. ಜಮೀನಿನಲ್ಲಿ ರಸ್ತೆ ಇದ್ದರೂ ಸೈಟ್ ಕೊಡಲು ಅವಕಾಶ ಇಲ್ಲದಿದ್ದರೂ 14 ಸೈಟ್ಗಳನ್ನು ಹಂಚಿದ್ದು ತಪ್ಪೆಂದ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳ ತಪ್ಪು ಯಾರು ವಿಚಾರದಲ್ಲಿ ಮಾಡಿದ್ದಾರೆ ಅನ್ನೋದು ಗಮನಿಸಬೇಕಾಗತ್ತೆ. ಇವರ ಅರ್ಜಿಯಲ್ಲಿ ತಪ್ಪು ಮಾಡಿದ್ರೆ ಯಾವ ಕಾರಣಕ್ಕೆ ಮಾಡಿದ್ರೆ ನೋಡಬೇಕು. ಬೇರೆ ಯಾರದೇ ಅರ್ಜಿ ವಿಚಾರದಲ್ಲಿ ಈ ರೀತಿ ತಪ್ಪು ಮಾಡಿದಂಥ ತನಿಖಾಧಿಕಾರಿಗಳು ಇವರ ಅರ್ಜಿ ವಿಚಾರದಲ್ಲಿ ಮಾತ್ರ ತನಿಖೆ ತಪ್ಪು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವ್ರ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ. ಈಗ ಸ್ಪಷ್ಟವಾಗಿ ಸಾಕ್ಷ್ಯಗಳು ಇದ್ದರೂ ಕೂಡ ಯಾವುದೇ ಸಾಕ್ಷ್ಯಗಳಿಲ್ಲ, ಯಾವುದೇ ಪ್ರಭಾವ ಬೀರಲ್ಲ, ಇವರು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ ಸುಳ್ಳು ವರದಿನ ಸಲ್ಲಿಸಿರೋದು ಇಲ್ಲಿ ಸ್ಪಷ್ಟ ಕಂಡುಬರ್ತದೆ. ನಾನು ಕರಿಕಾಗೆ ಅಂತ ಹೇಳಿದ್ದೀನಿ. ಆ ತನಿಖಾಧಿಕಾರಿ ಬಿಳಿ ಬಣ್ಣ ಹೊಡೆದ್ಬಿಟ್ಟು ನ್ಯಾಯಾಲಯ ಮುಂದೆ ಇಟ್ಕೊಂಡು ಸ್ವಾಮಿ ಇದು ಕರಿಕಾಗಲ್ಲ ಬಿಳಿಕಾಗೆ ಅಂತ ಹೇಳಿದ್ದಾರೆ. ಆ ರೀತಿ ಒಂದು ವರದಿನ ಸಲ್ಲಿಸಿದ್ದಾರೆ. ಹಾಗಾಗಿ ನನ್ನ ವಾದದ ಮೂಲಕ ಆ ಒಂದು ಬಿಳಿಕಾಗಿ ಒಂದು ಸ್ನಾನವನ್ನು ಮಾಡಿಸಿದ್ರೆ ಅದರ ಮೇಲೆ ಬೆಳೆದಿರ್ತಕ್ಕಂಥ ಬಿಳಿ ಬಣ್ಣ ಹೋಗುತ್ತೆ, ಅದು ಕರಿಕಾಗೆ ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ದೇವರಾಜ್ ಅವರು ಈ ಭೂಸ್ವಾಧೀನ ಕೈ ಬಿಡುವಂಥ ಹಿನ್ನೆಲೆಯಲ್ಲಿ ಏನು ಅರ್ಜಿ ಕೊಟ್ಟಿದ್ದಾರೆ ಆ ಅರ್ಜಿಯ ಒಂದು ಮೂಲೆಯಲ್ಲಿ DCM ಅಂತ ಬರೆದಿರೋದು ತನಿಖಾ ವರದಿಯಲ್ಲಿ ಕಂಡುಬರ್ತದೆ. ಅದ್ರ ಬಗ್ಗೆ ದೇವರಾಜ್ ಅವ್ರನ್ನ ತನಿಖಾಧಿಕಾರಿ ವಿಚಾರಣೆ ಒಳಪಡಿಸಿದಾಗ ಆ DCM ಒಂದು ಇದನ್ನು ಯಾರು ಬರೆದ್ರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಆ ಒಂದು ಅರ್ಜಿಯಲ್ಲಿ DCM ಅಂದರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಇದೆ. ಆಗಿನ DCM ಆಗಿದ್ದರೆ ಅಂದರೆ ಉಪಮುಖ್ಯಮಂತ್ರಿ ಆಗಿದ್ದು ಸಿದ್ದರಾಮಯ್ಯನವರು. ಆ ಹಿನ್ನೆಲೆಯಲ್ಲಿ ಆ ಒಂದು ಅರ್ಜಿ ಸಿದ್ದರಾಮಯ್ಯನಿಗೆ ಸಂಬಂಧಪಟ್ಟಿದ್ದು ಅನ್ನೋದು ತೋರ್ಪಡಿಸಿ ಒಂದು ಕಾನೂನು ಬಾಹಿರ ಅಂದರೆ ಪ್ರಭಾವಕ್ಕೊಳಗಾಗಿ ಕಾನೂನು ಬಾಹಿರವಾಗಿ ಭೂಸ್ವಾಧೀನ ಕೈ ಬಿಡೋದಕ್ಕೋಸ್ಕರ DCM ಅಂತ ಉಲ್ಲೇಖ ಮಾಡಿ ಸ್ಪಷ್ಟ ಕಂಡುಬರುತ್ತೆ. ಸಿದ್ದರಾಮಯ್ಯನವರ ಆಪ್ತರಾದಂಥ ಬಸವಲಿಂಗಯ್ಯ ಅಂತ ಯಾರೋ ಒಬ್ಬರು ಬಸವಲಿಂಗಯ್ಯ ಯಾರೋ ಇದ್ದಾರೆ, ಅವ್ರ ಮುಖಾಂತರ ಈ ಭೂಮಿ ವ್ಯವಹಾರ ನಡೆದಿರುತ್ತೆ. ಹಾಗಾಗಿ ಅವ್ರ ಮುಖಾಂತರ ಎಲ್ಲ ಕೃತ್ಯಗಳು ನಡೆದಿದೆ. ಅವರು ಯಾವ ದೃಷ್ಟಿನಲ್ಲಿ ಅವರು ಹೇಳ್ತಾ ಇದ್ದಾರೆ ಕರ್ತವ್ಯ ಲೋಪ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅಥವಾ ಅವರು ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದು ಅವರ ದೃಷ್ಟಿನಲ್ಲಿ ಬಂದಿರುವಂಥದ್ದು. ಅದನ್ನು ನಾನು ಕೂಡ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅದು ಸಮಯಾವಕಾಶ ಇದ್ದಾಗ ಮಾಡ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ಸರಿ ಕಾಣಿಸೋದಿಲ್ಲ. ಯಾಕಂದರೆ ಆ ಸಂದರ್ಭದಲ್ಲಿ ನಾವು ಏನು ನಮ್ಮ ಕೆಳಗಿನ ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಿರ್ತಾರೆ. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾನು ಆಗಲೇ ನನಗೆ ಟ್ರಾನ್ಸ್ಫರ್ ಆಯಿತು. ಅದು ಅದಕ್ಕೆ ಒಂದೇ ದಿವಸದಲ್ಲಿ 2 ದಿವಸದಲ್ಲಿ ನಾನು ಮೈಸೂರಿಂದ ಹೊರಗೆ ಬಂದು ಬೇರೆ ಕಡೆ ಬಂದಿದ್ದೀನಿ. ಅದರಲ್ಲಿ ಆ ಸಂದರ್ಭದಲ್ಲಿ ನನಗೆ ಯಾವುದು ನೆನಪು ಇಲ್ಲ. ಈ ಸಂದರ್ಭದಲ್ಲಿ ಅದೇನಾದರೂ ದೊಡ್ಡ ಪ್ರಕರಣ ಆಗಿದ್ದರೆ ಅಚ್ಚಳಿಯದೆ ಮನೇಲಿ ಉಳ್ಕೊಂಡಿರುತ್ತೆ. ನೆನ್ನೆ ಏನು ತಿಂಡಿ ತಿಂದಿದ್ದು ನೆನಪಿರೋಲ್ಲ. 50 ವರ್ಷದಿಂದ ಏನಾಗಿತ್ತು ನನಗೆ ಅನ್ನೋದು ನನಗೆ ಕ್ಲಾಸಲ್ಲಿ ಏನಂದಿದ್ರು ಅದು ಗೊತ್ತಿರ್ತದೆ. ನನಗೆ ಈ ಪ್ರಕರಣ ಅಂತೂ ಒಂಚೂರು ನೆನಪಿಲ್ಲ. But whatever is there, let it also be investigated. If there has been dereliction of duty by any officer, ಅದೇ ರಿಪೋರ್ಟ್ ಇರ್ಬೋದು. ಯಾರಿಗೂ ಸಪ್ರೇಟಾಗಿ ಟಾರ್ಗೆಟ್ ಮಾಡೋ ಇರೋದಿಲ್ಲ. ಇದು ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಇರ್ತದೆ, ಎಲ್ಲದಕ್ಕೂ ಒಂದು ಪ್ರೊಸೆಸ್ ಇರ್ತದೆ. ಆ ಪ್ರೊಸೆಸ್ನಲ್ಲಿ ಏನಾದರೂ ಲೋಪ ಇದ್ದರೆ ಅವಾಗಿನ ಯಾರು ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಅವಾಗಿನ ಯಾರು ಮೂಡ ಚೇರ್ಮನ್ ಇರ್ಬೋದು, ಕ್ವೈಟ್ ನ್ಯಾಚುರಲಿ ಅವ್ರ ಮೇಲೆ ಹೊಣೆಗಾರಿಕೆ ಬರುತ್ತೆ. ಅದೇನಿದೆ ನೋಡೋಣ ಅಂತೆ. ಆ ಪ್ರೊಸೆಸ್ಸಲ್ಲಿ ಲೋಪ ಇರ್ಬೋದು, ಆ ಪ್ರೊಸೀಜರಲ್ಲಿ ಲ್ಯಾಬ್ಸ್ ಆಗಿರ್ಬೋದು. ಆಗಿದ್ದರೆ ಅದನ್ನು ಏನಿದೆ ತನಿಖೆ ಮಾಡಲಿ. ಯಾರು ಬೇಡ ಅಂದಿದ್ದಾರೆ? CM ಅವರು ಬೇಡ ಅಂದಿಲ್ಲ, ಕುಮಾರ್ ನಾಯಕ್ ಅವರು ಬೇಡ ಅಂದಿಲ್ಲ.
ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಖೇತ್ ರಾಜ್ ಮೌರ್ಯ ಅವರು ಕಾಂಗ್ರೆಸ್ನಿಂದ, ಅಶೋಕ್ ಗೌಡ ಅವರು ಬಿಜೆಪಿಯಿಂದ, ವೀರಣ್ಣ ಅವರು JDSನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತಿಂದನೇ ಚರ್ಚೆ ಆರಂಭಿಸ್ತೀನಿ. ಪ್ರಶಾಂತ್, ಇದೊಂದು ಪವಾಡವನ್ನು ತುಂಬ ಮುಂಚೆಯಿಂದಲೂ ನೋಡ್ತಾ ಇದ್ದೀವಿ. ವಿಪಕ್ಷಗಳ ರಾಜಕಾರಣಿಗಳ ಮೇಲೆ ಆರೋಪಗಳಿದ್ದಾಗ ರಾಜಕಾರಣಿಗಳೇ ಆರೋಪಿಗಳಾಗ್ತಾರೆ. ಆಡಳಿತ ಪಕ್ಷದ ರಾಜಕಾರಣಿಗಳ ಮೇಲೆ ಆರೋಪ ಇದ್ದಾಗ ಅಧಿಕಾರಿಗಳ ತಪ್ಪು ಅಂತೇಳಿ ಅಧಿಕಾರಿಗಳ ಆರೋಪಿಗಳಾಗ್ತಾರೆ. ಅದಕ್ಕೆ ಮುಂದುವರೆದಿದೆ ಇಲ್ಲಿ. ನಾನು 2 ದೃಷ್ಟಿಯಿಂದ ಇಡೀ ಮೂಡಾ ಪ್ರಕರಣದ ತನಿಖೆಯನ್ನು ನೋಡಲಿಕ್ಕೆ ಬಯಸ್ತೀನಿ. ಒಂದು, ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಯಾಕೆ ಇಷ್ಟೆಲ್ಲ ಭ್ರಷ್ಟಾಚಾರದ ಆರೋಪಗಳು ಬಂದರೂ ಅವು ಸೆನ್ಸೇಷನಲ್ ಆದರೂ, ಆಯ್ತಪ್ಪ ಸೆನ್ಸೇಷನಲ್ ಅಂತ ಇಟ್ಕೊಳ್ಳೋಣ, ಅವು ಲಾಜಿಕಲ್ ಎಂಡ್ವರೆಗೆ ಯಾಕೆ ತಲುಪಿಲ್ಲ? ನಾನು ಬರೀ ಮೂಡಾದ ತೆಗೆದುಕೊಳ್ತಾ ಇಲ್ಲ. ಕರೆಕ್ಟ್. ಯಡಿಯೂರಪ್ಪನವರ ವಿರುದ್ಧದ ಪ್ರೇರಣಾ ಟ್ರಸ್ಟ್ನ ಪ್ರಕರಣ, ನೀವು ತುಂಬ ಹಿಂದಿಂದ ಬನ್ನಿ. ರೇವಜೀತು ಭೂ ಹಗರಣದಿಂದ ಹಿಡಿದು ದೇವರಾಜ ಅರಸೂರ ಮೇಲೆ ಇರ್ತಕ್ಕಂಥ ಆರೋಪದಿಂದ ಹಿಡಿದು ಮೂಡಾ ಪ್ರಕರಣದವರೆಗೆ ಯಾಕೆ ನಮ್ಮ ಅಧಿಕಾರಿಗಳಿಗೆ ಅಥವಾ ತನಿಖಾ ಸಂಸ್ಥೆಗಳಿಗೆ ಈ ಆರೋಪಗಳು ಅನೇಕ ವೇಳೆ ಕ್ವಿಡ್ ಪ್ರೋಕೋ ಕೂಡ ಪ್ರೂವ್ ಆಗಿರುತ್ತೆ, ಆದರೆ ಭ್ರಷ್ಟಾಚಾರ ಎಸಗಿಲ್ಲ ಅಂತಕ್ಕಂಥ ಆರೋಪ ಬರುತ್ತೆ. ಅಂದರೆ ಆಯಾ ಕಾಲದ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಬಳಕೆ ಆಗ್ತಾವೆ ಅಷ್ಟೇ. ಇವು ಮುಂದೆ ಏನಾಯಿತು ಇಲ್ಲ, ಮುಂದೆ ಯಾಕೆ ಆಗಲ್ಲ ಅಂತಕ್ಕಂಥದ್ದು ಒಂದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದರೆ ತನಿಖೆ ಅಥವಾ ಈ ರೀತಿಯ ಆರೋಪ ಪ್ರತ್ಯಾರೋಪಗಳಾದಾಗ ಒಂದು ಬಲೂನ್ ಥರ ಅದು ದೊಡ್ಡದಾಗ ಹಬ್ಬತ್ತೆ, ಚರ್ಚೆ ಆಗತ್ತೆ. ಬಟ್ ನಂತರ ತನಿಖಾ ಸಂಸ್ಥೆಗಳಿಗೆ ಹೋದಾಗ ತನಿಖಾ ಸಂಸ್ಥೆಗಳಿಗೆ ಅದರಲ್ಲಿ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಯಾಕೆ? ಇದು ಒಂದನೇ ಪ್ರಶ್ನೆ. 2ನೇ ಪ್ರಶ್ನೆ, ನೀವು ಕೇಳಿದ ಹಾಗೆ ಕಳೆದ ಲೋಕಸಭಾ ಚುನಾವಣೆಯ ನಂತರ ಬರ್ತಾ ಇರತಕ್ಕಂಥ ಎಲ್ಲ ಪ್ರಕರಣಗಳಲ್ಲೂ ಕೂಡ, ವಕ್ಫ್ನ ಪ್ರಕರಣ, ಜಮೀರ್ ಅಹ್ಮದ್ ಹೇಳಿದ್ರು ಸ್ವತಃ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾನು ಜಿಲ್ಲೆಗೆ ಹೋಗ್ತಿದ್ದೀನಿ ಅಂತ. ಆದರೆ ಯಾವಾಗ ಅದು ವಿವಾದವಾಗಿ ಪರಿಣಮಿತವಾಯಿತು, ಅದು ಅಧಿಕಾರಿಗಳ ತಪ್ಪು ಮಾಡಿದರು, ಯಾವುದೋ ಜಿಲ್ಲಾಧಿಕಾರಿಗಳ ತಪ್ಪು ಮಾಡಿದರು. ಸರಿ, ವಾಲ್ಮೀಕಿ ಹಗರಣದಲ್ಲಿ ನೀವು ಸರ್ಕಾರದ ಅಂದರೆ ನೀವು ಸಚಿವರನ್ನು ಹಾಗಿದ್ರೆ ಕೂಡಿಸಿರೋದು ಯಾಕಲ್ಲಿ? 84 ಕೋಟಿ ರೂಪಾಯಿ ಸರ್ಕಾರ ಹೇಳುವ ರೀತಿಯಲ್ಲೇ 84 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆದಾಗ ಸಚಿವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ನಿಮಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೇಳುತ್ತೆ, ಆದರೆ ಅಧಿಕಾರಿಗಳು ತಪ್ಪೆಸಗಿದ್ದಾರೆ ಅಂತಕ್ಕಂಥದ್ದು ಹಾಗೆ ಹೆಂಗೆ ಅಂದರೆ ಅದು ಸಾಧ್ಯನಾ ಅಂತಕ್ಕಂಥದ್ದು 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ಲೋಕಾಯುಕ್ತ ಪೊಲೀಸರು ನೋಡಿ, ಲೋಕಾಯುಕ್ತ ಪೊಲೀಸರು ದೇ ಹ್ಯಾವ್ ಪ್ರಿಯಾರಿಟೇಟಿವ್ ಟು ಫೈಲ್ ಎನಿಥಿಂಗ್ ಅಲ್ವಾ? ಅದು ನಾಳೆ ಕೋರ್ಟಲ್ಲಿ ಒಪ್ಪಿಗೆ ಆಗುತ್ತೋ ಒಪ್ಪಿಗೆ ಆಗಲ್ವೋ ಅಂತಕ್ಕಂಥದ್ದು ಪ್ರಶ್ನೆ. ಆದರೆ 14 ಸೈಟ್ಗಳನ್ನು ಕೊಟ್ಟಿದ್ದು ಜಿಲ್ಲಾಧಿಕಾರಿಗಳ ತಪ್ಪು, ತೆಗೆದುಕೊಂಡವ್ರು ತಪ್ಪಲ್ಲ ಅಂತಕ್ಕಂಥದ್ದು ಅದು ಯಾವ ಸೀಮೆಯ ವಾದ ಅನ್ನೋದು ನನಗೆ ಇವತ್ತಿನವರೆಗೆ ಅರ್ಥ ಆಗಿಲ್ಲ. ನಾನೇನು ಈ 14 ಸೈಟ್ಗಳನ್ನು ಕೊಟ್ಟಿದ್ದು ಸಾರಾಸಗಟಾಗಿ ಕ್ವಿಡ್ ಪ್ರೋಕೋನೋ ಭ್ರಷ್ಟಾಚಾರನೋ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಹೈಕೋರ್ಟ್ನ ಜಸ್ಟಿಸ್ ನಾಗಪ್ರಸನ್ನ ಪೀಠದ ತೀರ್ಪಿನಲ್ಲೂ ಕೂಡ ಅವ್ರು ಹೇಳಿದ್ದೇನು, ಅವರೇನು ಇದನ್ನು ಭಾಳ ಕರಪ್ಷನ್ ಅಂತಕ್ಕಂಥ ಶಬ್ದವನ್ನು ಬಳಕೆ ಮಾಡಲಿಲ್ಲ. ಅವರೇನು ಹೇಳಿದರು, ಆಡಳಿತದ ದುರುಪಯೋಗ ಆಗಿದೆನಾ, ನಿಮ್ಮ ಪದದಲ್ಲಿದ್ದ ಅಡ್ವಾಂಟೇಜನ್ನು ನೀವು ಪಡೆದಿದ್ದೀರಾ ಅಂತಕ್ಕಂಥದ್ದು. ಅಂದರೆ ನನಗೆ ಒಂದು ಉತ್ತರ ಬೇಕಾಗಿರ್ತಕ್ಕಂಥದ್ದು, ಒಂದು ಕಾಮನ್ ಸೆನ್ಸ್ನ ಉತ್ತರವನ್ನು ನಾನು ಬಯಸ್ತೀನಿ. ಯಾವ ಅಧಿಕಾರಿಗಳು ಪ್ರಭಾವ ಇಲ್ಲದೆ ಹೋಗಿ 14 ಸೈಟ್ಗಳನ್ನು ನಿಮಗೆ ಯಾಕೆ ಕೊಡ್ತಾರವರು? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಪತ್ನಿಗೆ, ಬೇರೆಯವ್ರಿಗೆ ಯಾಕೆ ಕೊಟ್ಟಿಲ್ಲ ಅದನ್ನು? ಆ ರೀತಿ ಯಾವುದೋ ಒಂದು ಬಡಾವಣೆಯಲ್ಲಿ ನೀವು ಜಮೀನನ್ನು ಬಿಟ್ಟುಕೊಟ್ಟು, ವಿಜಯನಗರದ ಬಡಾವಣೆಯಲ್ಲಿ ಅಂದರೆ ಪಾರ್ವತಮ್ಮನವರು ಅಂತ ಅವ್ರಿಗೆ ಅನ್ನಿಸ್ದೆ ಹಾಗೆ ಕೊಟ್ಟುಬಿಟ್ರಾ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ. ತನಿಖಾ ಸಂಸ್ಥೆ ಆದರೂ ಉತ್ತರ ಕೊಡಬೇಕು, ಯಾರಾದರೂ ಉತ್ತರ ಕೊಡಬೇಕಲ್ಲ ಈ ಪ್ರಕರಣಗಳಿಗೆ. ಹೇಗೆ ನನಗನ್ಸುತ್ತೆ ಈ 2 ದೃಷ್ಟಿಯಿಂದ ಈ ಪ್ರಕರಣಗಳನ್ನು ನೋಡಬೇಕು. ನಾನು ಬರೀ ಇದನ್ನು ಆಯ್ತಪ್ಪ ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ಅಷ್ಟೇ ಅಧಿಕಾರಿಗಳು ಹಾಗೆ ಮಾಡ್ತಿದ್ದಾರೆ ಅಂತ ಹೇಳಲ್ಲ. ಯಡಿಯೂರಪ್ಪನವರ ಪ್ರಕರಣದಲ್ಲಿ ಏನಾಯ್ತು ರೀ? ಯಡಿಯೂರಪ್ಪನವರ ಪ್ರಕರಣದಲ್ಲಿ ಏನಾಯಿತು? ಜನಾರ್ದನ್ ರೆಡ್ಡಿ ಪ್ರಕರಣದಲ್ಲಿ ಇಲ್ಲಿವರೆಗೆ ಅವ್ರು ಜೈಲಿಗೆ ಹೋಗಿ ಬಂದುಬಿಟ್ರೆ ಮುಂದೆ ಏನಾಗಿದೆ ಆ ಪ್ರಕರಣದಲ್ಲಿ? ಅವರು BJPಗೆ ಜಾಯ್ನ್ ಆದರು, ಮುಂದೆ ಏನು ಮಾಡಿದೆ CBI ಆ ಪ್ರಕರಣದಲ್ಲಿ? ಯಾವುದೋ ಒಂದು JMM ಲಂಚ್ ಹಗರಣ, ಯಾವುದೋ ಒಂದು ಮೇವು ಹಗರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಅನ್ನೋದನ್ನು ನೋಡ್ತೀವಿ ಅನ್ನೋದು ಬಿಟ್ಟರೆ ಉಳಿದಿದ್ದು ಯಾವುದೋ ಒಂದು ಲಾಜಿಕಲ್ ಎಂಡಿಗೆ ಇಲ್ಲ. ಎಸ್ ನಿಖೇತ್, ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ, ವಿಪಕ್ಷಗಳ ರಾಜಕಾರಣಿಗಳ ಮೇಲೆ ಆರೋಪ ಬಂದಾಗ ರಾಜಕಾರಣಿಗಳ ಆರೋಪಿಗಳಾಗ್ತಾರೆ, ಆಡಳಿತ ಪಕ್ಷದ ರಾಜಕಾರಣಿಗಳ ಮೇಲೆ ಆರೋಪ ಬಂದಾಗ ಅಧಿಕಾರಿಗಳ ತಪ್ಪಾಗ್ಬಿಡುತ್ತೆ ಅಂತ. ಅದರ ಅರ್ಥ ವಿಪಕ್ಷಗಳ ರಾಜಕಾರಣಿಗಳ ಮೇಲೆ ಯಾಕೆ ಕೇಸ್ ಹಾಕ್ತಿದ್ದೀರಿ, ಯಾಕೆ ಕ್ರಮ ಕೈಗೊಳ್ತಿದ್ದೀರಿ ಅಂತ ಪ್ರಶ್ನೆ ಮಾಡೋದಲ್ಲ ನಮ್ಮದು. ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕೇಸ್ ಹಾಕಬೇಕು, ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಹಾಕಿ. ಅವ್ರು ಇವ್ರ ಮೇಲೆ ಕೇಸ್ ಹಾಕಿ, ಇವ್ರು ಅವ್ರ ಮೇಲೆ ಕೇಸ್ ಹಾಕಿ, ಹೊರಗಡೆ ಆದರೂ ಬರುತ್ತೆ ಏನಾದರೂ. ಅಲ್ಲ, ಭಾಳ ಮುಖ್ಯವಾಗಿ ಏನು ಅಂತಂದರೆ, ನನಗೆ ಅಜಿತ್ ಅವರು ಮತ್ತು ನನಗೆ ನಮ್ಮ ಸರ್ ಮಾತನಾಡ್ತಿರ್ಬೇಕಾದ್ರೆ, ಪ್ರಶಾಂತ್ ನಾಥ್ ಅವರು ಮಾತನಾಡ್ತಿರ್ಬೇಕಾದ್ರೆ ಅವರೊಂದು ಮಾತು ಹೇಳ್ತಾ ಇದ್ರು. ಅವ್ರು ಹೇಳಿದ್ದೇನು ಅಂತಂದರೆ, ಕೊಟ್ಟವ್ರು ಕೊಟ್ಟರು, ಇಸ್ಕೊಂಡವ್ರು ಯಾಕೆ ಇಸ್ಕೊಂಡ್ರು ಅಂತ.
ಆದರೆ ನಾನವ್ರು ಕೇಳಕ್ ಬಯಸ್ತಾ ಇರುವಂಥ ಪ್ರಶ್ನೆ ಏನು ಅಂದರೆ ಕೊಟ್ಟವ್ರು ಇವ್ರು ಒಬ್ಬರಿಗೆ ಏನು ಕೊಟ್ಟಿಲ್ಲ. ಮುಡಾದಲ್ಲಿ ಇದೇ ಮೊದಲನೇ ಪ್ರಕರಣ ಈ ಥರ ನಡೆದಿರೋದಲ್ಲ. ಅಕ್ರಮವಾಗಿ ನಮಗೆ ಸೇರಿದ ಜಾಗವನ್ನು ನೀವು ಬಂದು ನೋಟಿಫೈ ಆಗಿರುವಂಥ ಭೂಮಿ ಒಳಗಡೆ ಬಂದು ನೀವು ಅದನ್ನು ಕೂತ್ಕೊಂಡಿದ್ದೀರಿ, ಡಿನೋಟಿಫೈ ಆಗಿರುವಂಥ ಜಾಗದಲ್ಲಿ. ಇದು ತಪ್ಪು, ಅದಕ್ಕಾಗಿ ಪರಿಹಾರವನ್ನು ಈ ಥರ ಮಾಡಿದಂಥ ಬೇರೆಯವ್ರಿಗೂ ಕೊಟ್ಟಿದ್ದೀರಿ. ಅದೇ ಥರದಲ್ಲಿ ನೀವು ಸಿದ್ದರಾಮಯ್ಯನವರ ಧರ್ಮಪತ್ನಿಗೂ ಕೊಟ್ಟಿದ್ದೀರಿ. ಆದರೆ ಅದನ್ನು ಒಂದು ರೀತಿಯಾಗಿ ಇದೇನೋ ಇವರೊಬ್ಬರಿಗೆ ಮಾತ್ರ ಕೊಟ್ಟಿದ್ದಾರೆ ಅನ್ನೋ ಥರದಲ್ಲಿ ಹೇಳೋದಿದೆಯಲ್ಲ, ಇದು ಒಂದು ರೀತಿಯ ತಪ್ಪು ಸಂದೇಶವನ್ನು ಜನರಿಗೆ ರವಾನಿಸ್ತದೆ ಅಂತ ನಾನಾದರೂ ಭಾವಿಸ್ತೀನಿ ಸರ್. ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ನಾಗಪ್ರಸನ್ನರ 191 ಪುಟಗಳ ಜಡ್ಜ್ಮೆಂಟಿನ 1 ಪೇಜಿನ 1 ಸಾಲಿನಲ್ಲಿ ಬಂದಂಥ ಸೆಂಟೆನ್ಸನ್ನು ತಾವು ಕಾಂಟ್ರಾಡಿಕ್ಟ್ ಮಾಡ್ತಾ ಇದ್ದೀರಿ. ಇದೇ ರೀತಿಯಾಗಿ ಯಾರ್ಯಾರಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ ಅನ್ನುವ ಪ್ರಶ್ನೆಯನ್ನು ಅವ್ರು ಎತ್ತುತ್ತಾರೆ. ಇಂಥವ್ರಿಗೆ ಹಿಂಗೆ ಸೈಟ್ ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನು ಹೇಳಿದರೆ ಸಾಕು. ಯಾಕಂದರೆ ಆ ಜಡ್ಜ್ಮೆಂಟ್ನಲ್ಲಿ ಸ್ಪಷ್ಟವಾಗಿ ಬರೀತಾರೆ, ಮೈಸೂರು ಕೇಂದ್ರದಿಂದ 40 ಕಿಲೋಮೀಟರ್ ದೂರದಲ್ಲಿ ಭೂಮಿ ಕಳ್ಕೊಂಡಾಗ ಮೈಸೂರಿನ ಹೃದಯ ಭಾಗದಲ್ಲಿ ಪರಿಹಾರ ಕೊಟ್ಟಿದ್ದ ಕ್ರಮವನ್ನು ಅವರು ಪ್ರಶ್ನೆ ಮಾಡ್ತಾರೆ. ನಿಖೇತ್ ರಾಜ್ ಅಲ್ಲ ಆಗಲಿ ಸರ್, ಆದರೆ ಇದೊಂದೇ ಪ್ರಕರಣದಲ್ಲಿ ಹೀಗಾಗಿದೆ. ಬೇರೆ ಯಾವ ಪ್ರಕರಣದಲ್ಲಿ ಪ್ರಕರಣಗಳಿದೆ? ಹೊರವಲಯದಲ್ಲಿ ಭೂಮಿ ಕಳ್ಕೊಂಡವರಿಗೆ ಮೈಸೂರಿನ ನಗರ ಭಾಗದಲ್ಲಿ ಹೃದಯ ಭಾಗದಲ್ಲಿ ಪರಿಹಾರ ಕೊಟ್ಟಿದ್ದಂತ ಯಾವ ಪ್ರಕರಣ ಇದೆ? ಮೈಸೂರು ಈ ಪ್ರಕರಣ ನಡೆದಿರುವಂತದ್ದು ಅಂದ್ರೆ ಈ ಭೂಮಿಯ ಒಟ್ಟು ಪರಭಾರೆಗಳು ವ್ಯವಹಾರಗಳೆಲ್ಲವೂ ನಡೆದಿರುವಂತದ್ದು 2003 2005 ಮಲ್ಲಿಕಾರ್ಜುನ ಸ್ವಾಮಿ ಏನ್ ತಗೊಂಡ್ರು. ಇವತ್ತು ಇಸ್ವಿ ಎಷ್ಟು ಸರ್? 2025 ವರ್ಷಗಳಲ್ಲಿ ಮೈಸೂರು ಎಷ್ಟು ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. 25 ವರ್ಷದ ಹಿಂದಿನ ಮೈಸೂರು ಎಷ್ಟಿತ್ತು, ಇವತ್ತಿನ ಮೈಸೂರು ಎಷ್ಟಿದೆ? ಪರಿಹಾರ ಕೊಟ್ಟಿದ್ದು ಯಾವ ಇಸ್ವಿಲಿ? ಯಾವುದು? ಪಾರ್ವತಿ ಅವ್ರಿಗೆ ಸೈಟ್ ಬಂದಿದೆ, ಇವಾಗ ಕೊಟ್ಟಿದ್ದಾರೆ. ಮತ್ತೆ ಇವಾಗ ಕೊಟ್ಟಿದ್ದಾರೆ, ಅದನ್ನೇ ಹೇಳ್ತಾ ಇರೋದು. ಈಗ ಮೈಸೂರಿನ ಹೃದಯ ಭಾಗ ಹೌದಲ್ವ? ಅದಲ್ಲ, ಸಿದ್ದರಾಮಯ್ಯನವರು ಇವತ್ತೇ ಅಧಿಕಾರದಲ್ಲಿ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಪರಿಹಾರ ಸಿಕ್ಕೇ ಇಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ, ಬಿಜೆಪಿ ಮುಖ್ಯಮಂತ್ರಿ ಇದ್ದಾಗ, ಬಿಜೆಪಿಯ ಉಸ್ತುವಾರಿ ಸಚಿವ ಇದ್ದಾಗ, ಬಿಜೆಪಿಯ ಮೂಡ ಅಧ್ಯಕ್ಷ ಇದ್ದಾಗ ಅವ್ರ ಕಾಲದಲ್ಲಿ ಕೊಟ್ಟಿರುವಂತ ಪರಿಹಾರ ಸರ್ ಇದು. ಸಿದ್ದರಾಮಯ್ಯನವರ ಪ್ರಭಾವ ಹೆಂಗಾಗುತ್ತೆ ಆಡಳಿತದಲ್ಲೇ ಇರಲಿಲ್ಲ. ನೋಟಿಸ್ ಕೊಡ್ರಿ, ಮುಖ್ಯಮಂತ್ರಿ ಆಗಿದ್ದಾಗ ಸೈಟ್ ಹಂಚಿಕೆ ಆಗಿದೆ, ಬೊಮ್ಮಾಯಿಯವರು ಈ ಘಟನೆ ನಡೆದೇ ಇಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ನಡೆದಿರುವಂತ ಘಟನೆ. ಆ ಮೂಡ ಅಧ್ಯಕ್ಷರು ಬಂದು ಕಾಂಗ್ರೆಸ್ ಸೇರಿದ್ರು ಅನ್ನೋದಾದ್ರು ನಿಮ್ಗೆ ನೆನಪುಂಟ? ಅಲ್ಲಲ್ಲ, ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಯಾವಾಗ ಮೂಡ ಅಧ್ಯಕ್ಷರಿದ್ರು ಯಾರು? ಎಚ್ ವಿ ರಾಜೀವ್ ಅವ್ರು ಬಂದು ಕಾಂಗ್ರೆಸ್ ಸೇರ್ಕೊಂಡ್ರ. ಬಿಜೆಪಿ ಸರ್ಕಾರ ಇದ್ದಾಗ ಸರ್, ಬಿಜೆಪಿ ಸರ್ಕಾರ ಇದ್ದಾಗ. ನಿಖೇತ್ ರಾಜ್, ಸೈಟು ಹಂಚಿಕೆ ಅನ್ನೋದು ಈ ಒಟ್ಟಾರೆ ಪ್ರಕರಣದಲ್ಲಿ ಅಂತಿಮವಾದ ಅದನ್ನ ಕೃತ್ಯ ಅಂತಿರೋ, ಕೆಲಸ ಅಂತಿರೋ, ವಾಟ್ ಎವರ್ ಅಂತಿಮವಾದದ್ದು. ಅದಕ್ಕಿಂತ ಮುಂಚೆ ಏನೇನಾಗಿದೆಯಲ್ಲ ಅದಕ್ಕೆ ನೀವು ಅಧಿಕಾರಿಗಳನ್ನು ರೆಸ್ಪಾನ್ಸಿಬಲ್ ಮಾಡ್ತಿದ್ದೀರಿ. ನಾವು ಮಾಡಿಲ್ಲ ಸರ್, ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಪೊಲೀಸರು ಅಧಿಕಾರಿಗಳನ್ನು ರೆಸ್ಪಾನ್ಸಿಬಲ್ ಮಾಡ್ತಿದ್ದಾರೆ. ಅರೆ 3 ಎಕರೆ 16 ಗುಂಟೆದು ಒಂದು ಜಮೀನಿದೆ ರೀ. ಆ ಜಮೀನಿನಲ್ಲಿ ರೋಡು, ಸೈಟು, ಕರೆಂಟ್ ಕಂಬ, ಚರಂಡಿ ಎಲ್ಲ ಆಗಿದ್ದಾವೆ. ಅದನ್ನು ಕೃಷಿ ಜಮೀನು ಇದನ್ನು ಎಣ್ಣೆ ಮಾಡಿ ಕೊಡಬೇಕು ಅಂತ ಅರ್ಜಿ ಹಾಕಿದಾಗ ಒಬ್ಬ ಜಿಲ್ಲಾಧಿಕಾರಿಯಾಗಿದ್ದಂಥವ್ರು ಕೃಷಿ ಜಮೀನು ಹೌದು ಅಂತ ಬರೋದು ಸೈನ್ ಹಾಕ್ತಾರೆ. ಆನಂತರ ಅವ್ರು ನಿಮ್ಮ ಪಕ್ಷಕ್ಕೆ ಸೇರಿಕೊಳ್ತಾರೆ, ಈಗ ಸಂಸದರಾಗಿದ್ದಾರೆ. ಅವ್ರದ್ದು ತಪ್ಪು ಬೇಕಿದ್ರೆ ಕ್ರಮ ಕೈಗೊಳ್ಳಿ ಅಂತ ಲೋಕಾಯುಕ್ತ ಪೊಲೀಸರು ಹೇಳ್ತಾರೆ. ನಾಯಕರೇ ಆಗಿದ್ರು ಸರ್, ಒಂದು ನಿಮಿಷ. ಯಾರ ಪ್ರಭಾವಕ್ಕೊಳಗಾಗಿ ಅವರು ಸೈಟ್ಗಳಾಗಿದ್ದ, ಪಾರ್ಕ್ ಆಗಿದ್ದ, ರಸ್ತೆಯಾಗಿದ್ದ, ಚರಂಡಿಯಾಗಿದ್ದ, ಲೈಟ್ ಕಂಬಗಳಿದ್ದಂತಹ ಜಮೀನನ್ನ ಕೃಷಿ ಜಮೀನು ಅಂತ ಬರೆದ್ರು ಅನ್ನೋದು ಯಾಕೆ ಬರೀತಾರೆ ಸರ್? ಅದೆಷ್ಟನೇ ಇಸ್ವಿ ಹೇಳಿ ಸರ್? 2010 ಅಂತ ಅನ್ಸುತ್ತೆ. 2004 ಅಲ್ವಾ ಸರ್? ಸರ್ 2004 ಅಲ್ವಾ ಸರ್? ನಾನು ತಮಗೊಂದು ಡಾಕ್ಯುಮೆಂಟ್ ಕೊಡ್ತೀನಿ ಸರ್. ಲೆಟ್ ಅಸ್ ಸ್ಪೀಕ್ ವಿತ್ ಡಾಕ್ಯುಮೆಂಟ್. ಏನ್ ಸರ್, ಯಾವುದೇ ಸರ್ಕಾರ ಒಂದು ಜಮೀನು ಅದು ಯಾವುದಾದ್ರೂ ಒಂದು ಸರ್ಕಾರದ ಸಂಸ್ಥೆಯ ಅಧೀನದಲ್ಲಿ ಇರಬೇಕು, ಇಲ್ಲ ಅದು ಮೂಡಾದ ಅಧೀನದಲ್ಲಿ ಇರಬೇಕು, ಇಲ್ಲ ಕಂದಾಯ ಇಲಾಖೆಯ ಅಧೀನದಲ್ಲಿ ಇರಬೇಕಲ್ವಾ ಸರ್? ಹಾಗಾದ್ರೆ ಮೂಡಾದ ಅಧೀನದಲ್ಲಿ ಇದ್ರೆ ಅವರು 16/2 ಒಳಗಡೆ ಈ ರೀತಿಯ ಪ್ರಕರಣದೊಳಗಡೆ ಇದು 1894ರ ಭೂಸ್ವಾಧೀನ ವಿಧಿ 16/2ರಲ್ಲಿ ಈ ರೀತಿಯ ಪ್ರಕರಣದಲ್ಲಿ ಅವರು ಈ ಜಮೀನು ಅವತ್ತು ಮೂಡಾದ ಹಂತ ಒಳಗಡೆ ಇತ್ತ, ಮೂಡಾ ಕೈ ಒಳಗಡೆ ಇತ್ತ. ಇದು ಸ್ಪಷ್ಟವಾಗಿ ನಂಬರ್ಗಳ ಸಮೇತ ಇಲ್ಲಿ ಕೊಟ್ಟಿದ್ದಾರೆ ಸರ್. ನಂಬರ್ಸ್ ಇಲ್ಲಿದೆ. ಏನು ಸರ್ ನಂಬರ್ ಇಲ್ಲೋಡಿ ಸರ್? 466 ಸರ್ವೆ ನಂಬರ್ ಇಲ್ಲಿ ಇಲ್ವೇ ಇಲ್ಲ. ಈ ಸರ್ವೆ ನಂಬರ್ನಲ್ಲಿ ಇರೋದೇನು ಅಂತಂದ್ರೆ 459, 460, 465, 466. ನಿಖೇತ್ ರಾಜ್, ಜಮೀನು ಖರೀದಿಸಿದ ಮಲ್ಲಿಕಾರ್ಜುನ ಸ್ವಾಮಿ ಅವರ ಸ್ಟೇಟ್ಮೆಂಟ್ ಇದೆ. ಸರ್ವೆ ನಂಬರ್ ಒಳಗಡೆ ಇಲ್ಲ ಸರ್. ಜಮೀನು ಖರೀದಿಸಿದ ಮಲ್ಲಿಕಾರ್ಜುನ ಸ್ವಾಮಿ ಅವರ ಸ್ಟೇಟ್ಮೆಂಟ್ ಇದೆ. RTC ತೆಗೆದು ನೋಡಿದಾಗ ಅದರಲ್ಲಿ ಮೂಡ ಅಂತ ಬರ್ತಿತ್ತು ಅಂತ. ಸರ್ ಇರ್ಲಿ, ನಿಮಗೆ ಅದಕ್ಕೂ ನಿಮ್ಮ ಹತ್ರ ನನಗೆ ಉತ್ತರ ಕೊಡ್ತೀನಿ ಸರ್. ತಹಶೀಲ್ದಾರ್ಗೆ ದೇವರಾಜ್ 2003ರಲ್ಲಿ ಪತ್ರ ಬರೀತಾನೆ. ಏನು ಅಂತಂದ್ರೆ, ಈ ಲ್ಯಾಂಡು ಡಿನೋಟಿಫೈ ಆಗಿದೆ, ಇದರ ದಾಖಲೆಯನ್ನ ನೀವು ನಿಮ್ಮ ಕಂದಾಯ ಇಲಾಖೆಯವರಿಗೆ ನಿರ್ವಹಿಸಬೇಕು, ಈ ದಾಖಲೆಯನ್ನು ಕಂದಾಯ ಇಲಾಖೆಗೆ ನಿರ್ವಹಿಸಬೇಕು ಅಂತ ಅವ್ರು ಮನವಿ ಮಾಡ್ತಾರೆ.
ತಹಶೀಲ್ದಾರ್ ಪತ್ರ ಬರೀತಾರೆ ಸರ್ ಮೂಡಾಗೆ. ನಿಖೇತ್ ಮೂಡಾದಿಂದ ಮೂಡಾ ಕಮಿಷನರ್ ಪತ್ರ ವಾಪಸ್ ಬರ್ದಿದ್ದಾರೆ. ಏನ್ ಬರ್ದಿದ್ದಾರೆ? ಕೆಸರೆ ಗ್ರಾಮದ ಆ ಸರ್ವೆ ನಂಬರ್ನ 3 ಎಕರೆ 16 ಗುಂಟೆಯಲ್ಲಿ ಮುಡಾದವರು ಸೈಟ್ಗಳನ್ನ ಮಾಡಿದ್ದು ತಪ್ಪು. ಹೌದು, ಮಾಡಬಾರ್ದಾಗಿತ್ತು. ಅದರಲ್ಲಿ ಎರಡನೆಯ ಮಾತೇ ಇಲ್ಲ. ನಿಮ್ಮದೇ ಜಾಗದಲ್ಲಿ ಶತಭಿಷ ಅವರು ಕೂತ್ಕೊಂಡಿದ್ದಾಗ ನಾನು ಕೇಳಿದಂತಹ ಪ್ರಶ್ನೆ, ನಂದೊಂದು ಅಂಬಾಸಿಡರ್ ಕಾರ್ ಕಳ್ತನ ಆಗಿದೆ ಅಂತ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರಿ. ಪೊಲೀಸರು ಒಂದು ಬೆಂಜ್ ಕಾರ್ ತಂದು ತಗೊಳ್ಳಿ, ಕಾರ್ ನಿಮ್ ಕಾರ್ ಇಟ್ಕೊಳ್ಳಿ ಅಂತ ಹೇಳಿದಾಗ ಇದು ನನ್ನ ಕಾರ್ ಅಲ್ಲ, ನಂದು ಅಂಬಾಸಿಡರ್ ಕಾರ್ ಕೊಡಿ ಅಂತ ಹೇಳಬೇಕೆ ಹೊರತು ಬೆಂಜ್ ಕಾರ್ ಕೊಟ್ರಲ್ಲ ಅಂತ ಹೋಗಿ ಗ್ಯಾರೇಜ್ ನಲ್ಲಿ ನಿಲ್ಲಿಸಿಕೊಳ್ಳಬಾರದು. ಹೆಂಗೆ ಎಲ್ಲಿ ಯಾವುದು ಸರ್? ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ, ಇಲ್ಲಿ ಅಂಬಾಸಿಡರ್ ಕಾರು ಇಲ್ಲ, ಇಲ್ಲಿ ಇದೇನು ಬೆಂಜ್ ಕಾರು ಇಲ್ಲ. ಇದನ್ನ ತಪ್ಪಾಗಿ ಅರ್ಥೈಸೋದಕ್ಕೋಸ್ಕರ ಇಂಥ ಹೋಲಿಕೆಗಳನ್ನು ತಾವು ಬಳಸ್ಕೊತಾ ಇದ್ದೀರಿ ಅಷ್ಟೇ. ಬಹಳ ಮುಖ್ಯವಾಗಿ ಹೈಕೋರ್ಟಿನ ಜಡ್ಜ್ಮೆಂಟ್ ನಲ್ಲಿ ಎತ್ತಲಾದ ಹೈಕೋರ್ಟಿನ ಜಡ್ಜ್ಮೆಂಟ್ ಏನ್ ಹೇಳಿದೆ ಗೊತ್ತಾ ಸರ್? ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಎಲ್ಲೂ ಸಿದ್ದರಾಮಯ್ಯನವರು ಭ್ರಷ್ಟಾಚಾರಿ ಅಂತ ಹೇಳಿಲ್ಲ. ಇದರ ಬಗ್ಗೆ ಅನುಮಾನ ವ್ಯಕ್ತ ಆಗಿದೆ, ಹೀಗಾಗಿ ಇದರ ಬಗ್ಗೆ ತನಿಖೆ ಮಾಡೋದಕ್ಕೆ ಲೋಕಾಯುಕ್ತಕ್ಕೆ ಹೇಳ್ತಾ ಇದೀವಿ ಅಂತ ಹೇಳಿ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದೆ. ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಿದ್ರು. ಒಂದು ನಿಮಿಷ, ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಿದ್ರು. ಅವ್ರು ಹೇಳಿದ್ದು ಈ ಸೈಟು ಹಂಚಿಕೆಯ ಕ್ರಮದಲ್ಲಿ ತಪ್ಪುಗಳಾಗಿದ್ದಾವೆ, ಆ ತಪ್ಪುಗಳನ್ನು ಅಧಿಕಾರಿಗಳು ಮಾಡಿದ್ದಾರೆ, ಸಿದ್ದರಾಮಯ್ಯನವ್ರದ್ದೇನು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಹೌದು, ಪ್ರಶ್ನೆ ಇರುವಂತದ್ದು ಅದೇ. ಅಂದ್ರೆ ಯಾವ ಕಾರಣಕ್ಕಾಗಿ ಒಂದ್ ನಿಮಿಷ, ಯಾವ ಕಾರಣಕ್ಕಾಗಿ ಅಧಿಕಾರಿಗಳು ತಪ್ಪು ಮಾಡಿದ್ರು ಸರ್? ಕುಮಾರ್ ನಾಯಕ್ ಆವತ್ತಿನ ಮೈಸೂರಿನ DC, ಮಾಳಿಗೆ ಶಂಕರ್ ಆವತ್ತಿನ ತಹಶೀಲ್ದಾರು, ಸಿದ್ದಪ್ಪಾಜಿ ಆವತ್ತಿನ ರೆವಿನ್ಯೂ ಇನ್ಸ್ಪೆಕ್ಟರ್, ಶಂಕರಪ್ಪ ಆವತ್ತಿನ ಸರ್ವೇಯರ್. ಯಾವ ಕಾರಣಕ್ಕೆ ಇವರೆಲ್ಲ ತಪ್ಪು ಮಾಡಿದ್ರು ಅಂತ? ತಪ್ಪು ಅಂದ್ರೆ ಯಾವ ಲೆವೆಲ್ಗೆ ಅಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಡೆವಲಪ್ಡ್ ಲ್ಯಾಂಡ್ ಅನ್ನು ಕೃಷಿ ಭೂಮಿ ಅಂತ ಬರೆದು ಬರ್ತಾರೆ. ಡೆವಲಪ್ಡ್ ಲ್ಯಾಂಡ್ ಅನ್ನು ಕೃಷಿ ಭೂಮಿ ನೋಡಿ, ಡೆವಲಪ್ಡ್ ಲ್ಯಾಂಡ್ ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ಯಾವ್ದೋ ಒಂದು ಖಾಲಿ ಜಾಗದಲ್ಲಿ ನೀವು ಹೋಗ್ಬಿಟ್ಟು ಚರಂಡಿ ತೋಡಿದ ತಕ್ಷಣ ಡೆವಲಪ್ಮೆಂಟ್ ಆಗ್ಬಿಡ್ತದ? ನೀವು ಸರ್ ನಿಮ್ದೇ ಸೈಟಿಗೆ ಬಂದ್ಬಿಟ್ಟು ನಾಳೆ ದಿವಸ ನಾನು ಅಲ್ಲಿ ಕಂಬ ನಿಲ್ಸ್ಬಿಟ್ಟಿದ ತಕ್ಷಣ ಡೆವಲಪ್ಡ್ ಲ್ಯಾಂಡ ಕೃಷಿ ಜಮೀನಲ್ಲಿ? ದಾಖಲೆ ಒಳಗಡೆ ಏನಿತ್ತು ಸರ್? ತಹಶೀಲ್ದಾರ್ ಪತ್ರ ಬರೆದಿದ್ದಾರೆ, ಅದಕ್ಕೆ ಮೂಡಾ ಕಮಿಷನರ್ ಉತ್ತರ ಕೊಡ್ತಾರೆ. ನೋಡಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 18/12/2003 ಇಸ್ವಿ ಒಳಗಡೆ ತಹಶೀಲ್ದಾರ್ ಮೈಸೂರು ತಾಲೂಕು ಮೈಸೂರು ಮಾನ್ಯರೇ, ನೀವು ಮೇಲ್ಕಂಡಂತ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಕೇಳಿರುವಂಥ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 13.16 ಎಕರೆ ಈ ಭೂಮಿಯೊಳಗಡೆ ನೀವು ನಮೂದಿಸಿರುವಂತಹ ಭೂ ಸ್ವಾಧೀನದಿಂದ ಈ ಭೂಮಿ ಕೈಬಿಟ್ಟಿರುವ ಬಗ್ಗೆ ಸರ್ಕಾರದ ಆದೇಶದ ಗೆಜೆಟ್ ಪ್ರತಿ ನಮ್ಮ ಬಳಿ ಇರುವುದರಿಂದ ಆ ಗೆಜೆಟ್ ಪ್ರತಿಯ ಆಧಾರದ ಮೇಲೆ ತಾವು ಇದನ್ನ ಲಗತ್ತಿಸಿದ್ದೇವೆ, ಇದರ ಜೊತೆಗೆ ಲಗತ್ತಿಸಿದ್ದೇವೆ, ತಾವು ನ್ಯಾಯಯುತವಾಗಿ ಕ್ರಮ ಕೈಗೊಳ್ಳಿ ಬರ್ತಿದ್ದಾರೆ. ಯಾರು ಡಿಸ್ಪ್ಯೂಟ್ ಮಾಡ್ತಿದ್ದಾರೆ? ನಾನು ಒಂದೇ ಮಾತಲ್ಲಿ ಹೇಳ ನಿಮಗೆ, ಒಂದೇ ಮಾತಲ್ಲಿ ಹೇಳ, ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ನ 3 ಎಕರೆ 16 ಗುಂಟೆ ಜಮೀನಿಗೆ ಸಂಬಂಧಿಸಿದಂತೆ BM ಪಾರ್ವತಿ ಅವರಿಗೆ ಮೂಡಾ ಘೋರ ಅನ್ಯಾಯವನ್ನೇ ಮಾಡಿದೆ. ಹೌದು ಸರ್, ಘೋರ ಅನ್ಯಾಯವನ್ನೇ ಮಾಡಿದೆ. ಅದನ್ನು ಕಂಪನ್ಸೇಟ್ ಮಾಡಬೇಕಾದದ್ದು ಮೂಡಾದ ಜವಾಬ್ದಾರಿ. ಅವರು 4 ಹೆಜ್ಜೆ ಮುಂದೆ ಹೋದ್ರು ವಿಜಯನಗರದಲ್ಲಿ ಸೈಟ್ ಕೊಡುವ ಮೂಲಕ. ಇಷ್ಟೇ ಹೇಳ್ತಾ ಇರೋದು. ನೀವು ಒಪ್ಕೋತೀರಿ? ನಾನು ಹೇಳ್ತಾ ಇದ್ದೀನಿ, ನೀವು ಅದನ್ನ ಘೋರ ಅನ್ಯಾಯ ಅಂತ ಕರೆಯೋದಾದ್ರೆ ಹೌದು. ಈ ಸಂದರ್ಭದಲ್ಲಿ ಇವರಿಗೆ ಈ ಭೂಮಿಯನ್ನು ಕೊಡುವ ಕುಮಾರ್ ನಾಯಕ್ ಇದ್ರೋ? ನಿಮ್ಮ ಆರೋಪ ಕುಮಾರ್ ನಾಯಕ್ ಮೇಲೋ? ನೀವು ಕುಮಾರ್ ನಾಯಕ್ ಮೇಲೆ ಆರೋಪ ಮಾಡ್ತೀರಿ. ಅವತ್ತು ಭೂಮಿ ಇತ್ತಲ್ಲ, ಅವತ್ತು ಡಿನೋಟಿಫೈ ಮಾಡಬೇಕಾದ್ರೆ ಅಲ್ಲಾಗ್ಲೇ ಡೆವಲಪ್ ಆಗ್ಬಿಟ್ಟಿತ್ತು, ಅವಾಗ ಅವರಿದ್ರು ಆ ಜಾಗದಲ್ಲಿ, ಅವ್ರ ಮೇಲೆ ಹೇಳ್ತಾ ಇದ್ದೀರಿ. ಹೆಂಗಿದೆ ಅಂತ ಆದ್ರೆ ನೀವು ಇವತ್ತು ಹೇಳ್ತೀರಿ, ಈಗ ಹೇಳ್ತಾ ಇದ್ದೀರಿ, ಇವತ್ತು ಯಾಕೆ ಭೂಮಿ ಕೊಟ್ಟರು? ಭೂಮಿ ಕೊಟ್ಟವ್ರು ಯಾರು? ಭೂಮಿ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಆಡಳಿತಾವಧಿಯಲ್ಲಿದ್ದಾಗ. ಮೂಡಾ ಕಮಿಷನರ್ ಬಿಜೆಪಿ, ಮೂಡಾ ಅಧ್ಯಕ್ಷ ಬಿಜೆಪಿಯವರು, ಅಲ್ಲಿ ಉಸ್ತುವಾರಿ ಸಚಿವ ಬಿಜೆಪಿಯವರು, ರಾಜ್ಯದ ಮುಖ್ಯಮಂತ್ರಿ ಬಿಜೆಪಿಯವರು ಇವ್ರ ಕಾಲದಲ್ಲಿ ಕೊಟ್ಟಿದ್ದಾರೆ. ಸುಮ್ಮನೆ ಕೊಟ್ರ? ಕೇಳಿ ಅವ್ರನ್ನ, ಕೇಳಿ ಅಂತ. ಖಂಡಿತವಾಗಿಯೂ ಇವ್ರ ಪಾತ್ರ ಯಾವುದಿದೆ ಅನ್ನೋದನ್ನ ತನಿಖೆ ಮಾಡಿಸೋಣ, ಮಾಡಿ. ಲೋಕಾಯುಕ್ತರು ಇನ್ನೂ ಅದ್ರ ಬಗ್ಗೆ ನಾನು ಪೂರ್ಣ ರಿಪೋರ್ಟ್ ಓದಲಿಲ್ಲ ಸರ್. ನಾನು ಸ್ವಲ್ಪ ನಾನು ಈ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇದ್ದೇನೆ. ಒಂದು ನಿಮಿಷ ಇದೆ. 30 ಡಿಸೆಂಬರ್ 2017 ಒಂದು ಆದೇಶ ಮಾಡ್ತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ. ಇನ್ನು ಮುಂದೆ ಯಾವುದೇ ಸೈಟ್ ಅಲಾಟ್ಮೆಂಟ್ಸ್ ಇರಬಹುದು, ಇದು ಸರ್ಕಾರಕ್ಕೆ ಬರೋ ಅವಶ್ಯಕತೆ ಇಲ್ಲ, ಕಮಿಷನರು ಮತ್ತು ಚೇರ್ಮನ್ರು ಡಿಸೈಡ್ ಮಾಡಬಹುದು ಅಂತೇಳಿ ಆದೇಶ ಮಾಡ್ತಾರೆ. ಆ ಆದೇಶ ವಾಪಸ್ ತಗೊಂಡಿದ್ದು ಯಾವಾಗ ಅಂತಂದರೆ, ಇದೆಲ್ಲ ಪ್ರಕರಣ TV ಮುರಳಿ ಅವರು ಏನು ಅಡಿಷನಲ್ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ಇದ್ದಾರೆ, ಅವ್ರ ಕಮಿಟಿ ರಿಪೋರ್ಟ್ ಕೊಟ್ಟಾಗ 2023 ನವೆಂಬರ್ 25ಕ್ಕೆ ರಿಪೋರ್ಟ್ ಸಬ್ಮಿಟ್ ಆಗ್ತದೆ, ಅಕ್ಟೋಬರ್ 25ಕ್ಕೆ. ಅದಾದ್ಮೇಲೆ ನವೆಂಬರಲ್ಲಿ ಈ ಆದೇಶ ಹೊರಡಿಸ್ತಾರೆ. ಇನ್ಮೇಲಿಂದ ಸರ್ಕಾರಕ್ಕೆ ಕಳಿಸಿ ಪ್ರಸ್ತಾವನೆಗಳನ್ನ ಅಲಾಟ್ಮೆಂಟ್ಗೆ ಅಂತೇಳಿ. ಅಂದ್ರೆ ಅರ್ಥ ಏನು?
ಯಾವ ಉದ್ದೇಶದಿಂದ 30 ಡಿಸೆಂಬರ್ 2017 ಆರ್ಡರ್ ಮಾಡಿದ್ರು, ನೀವೇ ನಿರ್ಧಾರ ತೆಗೆದುಕೊಬೋದು ಅಂತ ಹೇಳಿ ಕಮಿಷನರು ಮತ್ತು ಚೇರ್ಮನ್. ಈಗ ಚೇರ್ಮನ್ ಎಲ್ಲಿದ್ದಾರೆ ಅಂತ ಹೇಳಿ ನಾಥವ್ರು ಕೇಳಿದ್ರು, ಅದಕ್ಕೆ ಉತ್ತರ ಇಲ್ಲ. ಆಯ್ತು, ಇದೆಲ್ಲ ಒಂದು ಕಡೆಗೆ. ಈಗ ಎಲ್ಲದಕ್ಕಿಂತ ಪ್ರಮುಖವಾದಂಥ ಉತ್ತರ ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ಏನು ಅಂದರೆ ಡೆವಲಪ್ ಯಾವಾಗ ಮಾಡುತ್ತೆ, ನೀವು ಅನೇಕ ಪದವಿಗಳಲ್ಲಿದ್ರಿ, ಅಕಸ್ಮಾತ್ ಏನಾದರೂ ಡಿನೋಟಿಫಿಕೇಶನ್ ಆಗಿತ್ತು ಅಂದರೆ ಅಕ್ವಿಸಿಷನ್ನೇ ಆಗಿರಲಿಲ್ಲ ಅಂತ ಇಟ್ಕೊಳ್ಳೋಣ, 4-1 ಕೈ ಬಿಟ್ಟಿದ್ರು, 6-1 ಆಗಬೇಕಾದ್ರೆ ಆಗಿರಲಿಲ್ಲ ಅಂತ ಇಟ್ಕೊಳ್ಳೋಣ. ಆಗ ನೀವೇನು ಮಾಡಬೇಕಾಗಿತ್ತು, ಲ್ಯಾಂಡ್ ಓನರ್ ಆಗಿ ಕಾಂಪೌಂಡ್ ಹಾಕ್ಬೇಕಾಗಿತ್ತು. ಅವ್ರು ಡೆವಲಪ್ ಮಾಡ್ತಿದ್ರು ತಾನೇ ಮುಡಾದವರು. ಅಕಸ್ಮಾತ್ ನೀವು ಅನೇಕ ಪದವಿಗಳಲ್ಲಿದ್ದಂಥವರು ನೀವು ಹೋಗಿ ಹೇಳಿದ್ರೆ ಇದು ನಂದಪ್ಪ ಅಂತ ಹೇಳಿದ್ರೆ, ಇಲ್ಲ ಒಂದ್ ನಿಮಿಷ, ನಂದೇ ಸ್ವಂತ ಜಮೀನಿಗೆ ತಮ್ಮ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಜಮೀನು ಹೆಂಗಿದೆ ಅನ್ನೋದನ್ನು ಕೂಡ ಇನ್ನೂ ತನಕ ನಾನು ನೋಡಿ. ಏನಾದ್ರೂ ಆಗ್ಲಿ, ಕೆಸರೆ ಗ್ರಾಮದ ಜಮೀನನ್ನು ಅವ್ರು ನೋಡಿಲ್ವಂತೆ, ಅಲಾಟ್ ಆದ 14 ಸೈಟ್ಗಳನ್ನು ಅವ್ರು ನೋಡಿಲ್ಲ. ಏನಾದ್ರೂ ಆಗ್ಲಿ, ನಂದೇ ಸ್ವಂತ ಜಮೀನಿಗೆ 5 ಗುಂಟೆನ KHP ಅವರು ಅಕಸ್ಮಾತ್ ಆಗಿ ಎಕ್ಸ್ಟ್ರಾ ಡೆವಲಪ್ ಮಾಡಿದ್ರು. ದೇವರಾಜ್ ಕಾಂಪೌಂಡ್ ಹಾಕೋಬೇಕಾಗಿತ್ತು, ಅಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಅವ್ರ ಕಾಂಪೌಂಡ್ ಹಾಕೋಬೇಕಾಗಿತ್ತು. ಈಗ ಡೆವಲಪ್ ಮಾಡಿದ ಸೈಟ್ನ ನಾವು ಹೋಗಿ ಅರ್ಜಿ ಕೊಟ್ಟಿದ್ದಕ್ಕೆ 5 ಗುಂಟೆನಲ್ಲಿ ರೋಡ್ ಇತ್ತು ಮತ್ತು ಬೇರೆದೆಲ್ಲ ಇತ್ತು, ಕಿತ್ತುಬಿಟ್ಟು ಸರ್ ನಿಮ್ಮ ಕಾಂಪೌಂಡ್ ಹಾಕೊಳ್ಳಿ ಅಂತಂದ್ರೆ ನಾವು ಕಾಂಪೌಂಡ್ ಹಾಕೊಂಡ್ವಿ. 5 ಗುಂಟೆ ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮಾಡಬೇಕು ಅಂತಂದರೆ, ಪ್ರಭಾವಿಯಾಗಿರ್ತಕ್ಕಂತಹ ಮುಖ್ಯಮಂತ್ರಿ, ಆವತ್ತು ಮುಖ್ಯಮಂತ್ರಿಗಳು ಆಗಿದ್ದಂತಹವರು ಅಥವಾ ಉಪಮುಖ್ಯಮಂತ್ರಿಗಳಾಗಿದ್ದಂತಹವರು ಸಿದ್ದರಾಮಯ್ಯನವ್ರಿಗೆ ಮಾಡ್ಕೊಡ್ತಾರಲ್ವ ಅಧಿಕಾರಿಗಳು. ಒಂದು ಅಕಸ್ಮಾತ್ ಯಾರಾದರೂ ಡೆವಲಪ್ ಮಾಡಿಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ, ಯಾರು ಈ ರೀತಿ ಅಧಿಕಾರಿಗಳು ಏನೋ ಡೆವಲಪ್ ಮಾಡಿಬಿಟ್ಟಿದ್ದಾರೆ, ಅವ್ರ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಾ ನೀವು? ನಿಮ್ಮ ಸ್ವಂತ ಜಮೀನಲ್ವಾ? ಈಗ ನನ್ನೇನಾದ್ರು ನನ್ನ ಜಮೀನು ಹತ್ರ ಮಾಡಿದ್ದಿದ್ರೆ ಕ್ರಮ ಕೈಗೊಂಡಿದ್ದೀರಾ. ಆಮೇಲೆ ಎಲ್ಲದಕ್ಕಿಂತ ಅತ್ಯಂತ ಪ್ರಮುಖವಾದಂಥ ವಿಚಾರ ಏನು ಅಂತಂದ್ರೆ, ಇವಾಗ ತಾವು ಹೇಳ್ತೀರಾ ಕುಮಾರ್ ನಾಯಕ್ ಇವತ್ತು ಲೋಕಾಯುಕ್ತದಲ್ಲಿ ಹೇಳ್ತಾರೆ ನಟೇಶ್ ಅವರು ಅಲಾಟ್ ಮಾಡಿಬಿಟ್ಟಿದ್ದಾರೆ ಅಂತ ಸೈಟ್ ಅಂತ. ಹೆಂಗಿದೆ ತಾರಕ ಹೆಂಗಿದೆ ಅಂತ ಹೇಳಿದ್ರೆ, ಒಂದು ವಸ್ತು ಕಳ್ಳತನ ಆಗ್ಬಿಟ್ಟಿದೆ, ಒಬ್ಬ ಕಳ್ಳ ಇದ್ದಾನೆ, ಒಬ್ಬ ಕಳ್ಳತನಕ್ಕೆ ಸಪೋರ್ಟ್ ಮಾಡಿದಂಥವ್ರು ಇದ್ದಾರೆ. ಏನಾಗಿದೆ, ಕಳ್ಳತನ ಆಗಿದೆ ನಿಜ, ಆಮೇಲೆ ಕಳ್ಳತನಕ್ಕೆ ಸಪೋರ್ಟ್ ಮಾಡೋದೊಂದು ತಪ್ಪು, ಆದರೆ ಕಳ್ಳಂದು ಮಾತ್ರ ತಪ್ಪಿಲ್ಲ ಅನ್ನೋ ಥರ ಇವತ್ತು ಲೋಕಾಯುಕ್ತರು ಆದೇಶ ಕೊಟ್ಟಿದ್ದಾರೆ. ಅಂದರೆ ಅವರ ಆರ್ಡ್ರಲ್ಲಿ ಬರೆದಿದ್ದಾರೆ. ಅಂದರೆ ಅರ್ಥ ಏನು, ಯಾವ ರೀತಿ ಈ ರಾಜ್ಯದಲ್ಲಿ ಅನ್ಯಾಯ ಸತತವಾಗಿ ಆಗ್ತಾ ಇದೆ. ನಾವು ವಾಲ್ಮೀಕಿನಲ್ಲಿ ಈಗಾಗಲೇ ಹೇಳಿದ್ರು, ಅಧಿಕಾರಿಗಳು ತಪ್ಪು, ವಕ್ಫಲ್ಲಿ ಅಧಿಕಾರಿಗಳು ತಪ್ಪು, ಲಿಕ್ಕರ್ ಸ್ಕ್ಯಾಮ್ ಆಯಿತು, ಅಧಿಕಾರಿಗಳು ತಪ್ಪು, CL2 ಇಂದ CL2 ಬಂಗಾರಪ್ಪನವ್ರ ಆದೇಶನ ಹಾಗೆ ಆದ್ಲು ಬದಲು ಮಾಡಿದಂಥದ್ದು, ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ತಪ್ಪು, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿಗಳು ತಪ್ಪು. ಯಾವುದೇ ಡಿಪಾರ್ಟ್ಮೆಂಟ್ ಏನೇ ಸ್ಕ್ಯಾಮ್ ಆಗಲಿ, ನೀವು ಈಗಾಗಲೇ ಈ ರಾಜ್ಯದಲ್ಲಿ ಫಾರೆಸ್ಟ್ ಲ್ಯಾಂಡ್ ಎನ್ಕ್ರೋಚ್ಮೆಂಟು ರಮೇಶ್ ಕುಮಾರ್ ಅವರು ಮಾಡಿದ್ದಾರೆ, ಆ ಹತ್ಲ ಕಡೆ ಈಶ್ವರ್ ಖಂಡ್ರೆ ಮಾಡಿದ್ದಾರೆ, ಅಲ್ಲೂ ಸಹ ಯಾರು ತಪ್ಪು, ಅಧಿಕಾರಿಗಳು ತಪ್ಪು, ನೀವು ನೋಡ್ಕೊಂಡಿಲ್ಲ. ಅರ್ಥ ಏನು, ಯಾವ ರೀತಿ ನಡೀತಾ ಇದೆ ಅಂದರೆ, ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂತಿರೋ ಒಂದು ಕಡೆ, 10 ಜನ ಆತ್ಮಹತ್ಯೆ ಈಗಾಗಲೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಾಜ್ಯದಲ್ಲಿ. ಆದ್ರೆ ಸಬ್ಜೆಕ್ಟ್ಗೆ ಬರ್ತಾ ಇದ್ದೀನಿ, 10 ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದ್ರೆ ಪ್ರತಿ ಸತಿನೂ ಸಹ ಅಧಿಕಾರಿಗಳು ತಪ್ಪು. ಆಮೇಲೆ ಪ್ರಜ್ವಲ್ ಅವ್ರ ಕೇಸಲ್ಲಿ ಯಾವ ರೀತಿ ತನಿಖೆ ಆಯಿತು, ಆವಾಗ ಪ್ರಜ್ವಲ್ದೇ ತಪ್ಪು. ನಾನೇ ಪ್ರಜ್ವಲ್ ಪರವಾಗಿ ಏನಿಲ್ಲ. ಆದರೆ ವಿಚಾರ ಏನು ಅಂತಂದರೆ, ಎಲ್ಲಾದ್ರೂ ಅಕಸ್ಮಾತ್ ಏನಾದರೂ ಕಾಂಗ್ರೆಸ್ನವ್ರು ಏನೇ ತಪ್ಪು ಮಾಡಿದ್ರು ಅಧಿಕಾರಿಗಳದೇ ತಪ್ಪು. ಆದ್ದರಿಂದ ನಟೇಶ್ ಅವರೇ ಆಗಲಿ, ಕುಮಾರ್ ನಾಯಕ್ ಅವರು ಅವತ್ತು ಅಧಿಕಾರಿ ಇದ್ದಂಥವರಾಗಲಿ, ಯಾರೇ ಆಗಲಿ, ಇದು ಮಾತ್ರ ಫೈಂಡಿಂಗ್ಸ್. ನಂದು ಒಂದೇ ಒಂದು ಪ್ರಶ್ನೆ, ನಾನೇನು ಸಪೋರ್ಟ್ ಮಾಡ್ತಿಲ್ಲ ಬಿಡ್ರಿ, ನಿಮ್ಮ ಪಾರ್ಟಿಯವರೇ ನಾನು ಪ್ರಜ್ವಲ್ ಸುಳ್ಳು ಆಗ್ತಿಲ್ಲ, ಹೇಳ್ತಾ ಇದ್ದೀನಿ, ನೀವೇ ಹಂಚಿದ್ದು ಗೊತ್ತಿದೆ. ನೀವು ಹಂಚಿದ್ದಲ್ಲ, ಕುಮಾರಸ್ವಾಮಿ ವಿಷಯ ಎಲ್ಲಿಂದ ಎಲ್ಲಿಗೆ ಹೋಗೋದು ಬೇಡ, ಹೋಗೋದು ಬೇಡ. ವಿಷಯ ಅಶೋಕ್ ಅವ್ರ ನಿಮಿಷ, ಯಾವ್ಯಾವ ಕೇಸ್ನಲ್ಲಿ ಹೆಂಗೆ ತನಿಖೆ ಆಯ್ತು ಅನ್ನೋದನ್ನ ಈ ರಾಜ್ಯ ನೋಡಿಲ್ವಾ ಸ್ವಾಮಿ? ಆಯ್ತು, ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಹೆಂಗಾಯ್ತು, ಮುನಿರತ್ನ ಕೇಸಲ್ಲಿ ಹಂಗೆ ಆಗ್ಬೇಕ್ರಿ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಹೆಂಗಾಯ್ತು, ಮುನಿರತ್ನ ಕೇಸಲ್ಲಿ ಹೆಂಗಾಯ್ತು, ಆ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಪ್ರಕರಣದಲ್ಲಿ ಹೆಂಗಾಯ್ತು, ರಾಜ್ಯ ನೋಡಿಲ್ವಾ? ಹಂಗೆ ವಾಲ್ಮೀಕಿಯಲ್ಲೂ ಆಗ್ಬೇಕಾಗಿತ್ತು, ಮುಡಾದಲ್ಲೂ ಆಗ್ಬೇಕಾಗಿತ್ತು ಅನ್ನೋದು ವಾದ. ವಾದ ಅದು ಸರ್. ಹಾಗಾದ್ರೆ ಅಲ್ರಿ, ನಾ ಇಷ್ಟೇ ಇರೋದು, ಎಲ್ಲಾ ಪ್ರಕರಣದಲ್ಲಿ ಒಂದೇ ರೀತಿಯ ಎಲ್ಲ ಪ್ರಕರಣದ ಬಗ್ಗೆ ಮಾತಾಡ್ತೀನಿ ಸರ್. ಲೆಟ್ ಹಿಮ್ ಫಿನಿಶ್ ಇಟ್. JDS-ನಿಂದ ವೀರಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ವೀರಣ್ಣ ಅವರೇ, ನಾವು ಪ್ರಶ್ನೆ ಕೇಳಿದ್ವಿ ನಿಜ, ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಹೆಂಗೆ ತನಿಖೆ ಮಾಡಿದ್ರಿ ಅಂತ. ಅದರ ಅರ್ಥ ಯಾಕೆ ತನಿಖೆ ಮಾಡಿದ್ರಿ ಅಲ್ಲ, ಹಾಗೆ ತನಿಖೆ ಆಗಬೇಕು, ಹಂಗೆ ಎಲ್ಲ ಪ್ರಕರಣದಲ್ಲೂ ಆಗಬೇಕು ಅಂತ ನೋಡಿ. ಈಗ ತನಿಖೆ, ಲೋಕಾಯುಕ್ತರ ತನಿಖಾ ವರದಿ ಬಂದು
ಆರೋಪ ಮುಕ್ತ ಅಂತ 4 ಜನ A1, A2, A3, A4 ಕೊಟ್ಟಿದ್ದಾರೆ. ಹೌದು. ಆದರೆ ಇದು ನ್ಯಾಯಾಲಯದ ತೀರ್ಪಲ್ಲ, ಇದು ಲೋಕಾಯುಕ್ತರ ಒಂದು ವರದಿ ಇದು. ಆದರೆ ಅಧಿಕಾರಿಗಳ ಮೇಲೆ ಏನು ಚಾರ್ಜ್ ಶೀಟ್ ಹಾಕಿದ್ದಾರೆ 4 ಜನ, ಅಂದಿನ DC ಮೈಸೂರಿನ DC, ಇಂದಿನ ರಾಯಚೂರಿನ ಲೋಪ ಆಗಿದೆ, ನೀವು ಬೇಕಿದ್ರೆ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ಹೇಳಿದ್ದಾರೆ. ಹೌದು. ಹಾಗಾದ್ರೆ ಅವರ ಪೈಕಿ 4 ಜನರ ಪೈಕಿ 3 ಜನ ರಿಟೈರ್ಡ್ ಆಗಿ ಯಾವುದೋ ಕಾಲ ಆಗಿದೆ. ಹೌದು, ಒಬ್ರು ತಹಶೀಲ್ದಾರ್ ಇದ್ದಾರೆ, ಮಾಜಿ ತಹಶೀಲ್ದಾರ್ ಇದ್ದಾರೆ, ಮತ್ತೆ ಮಾಜಿ ಭೂ ಮಾಪನ ಅಧಿಕಾರಿ ಇದ್ದಾರೆ, ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್, ಮಾಜಿ ರೆವಿನ್ಯೂ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಇಷ್ಟು ಜನ ಇದ್ದಾರೆ. ಅಂದ್ರೆ ಅಧಿಕಾರಿಗಳ ಹಿಂದೆ ಯಾರಿದ್ರು ಇದು ಕ್ವಶನ್ ಮಾರ್ಕ್ ಆಗಿದೆ. ಈಗ ಅಧಿಕಾರಿಗಳು ಯಾಕೆ ಈ ರೀತಿ ಕಾನೂನು ಉಲ್ಲಂಘಿಸಿ ಈ ರೀತಿ ಮಾಡಿದ್ದಾರೆ? ಯಾಕಂದ್ರೆ ನಿಯಮ ಇದ್ದಿದ್ದು ಬುಡಾದಲ್ಲಿ ಹಾಗೆ 40:60 ಪ್ರಕಾರ, ಅದರಲ್ಲೂ ಸೈಟ್ ಕೊಡೋದಾದರೆ 2 ಸೈಟ್ ಕೊಡಬೇಕಿತ್ತು. ಬದಲಿ ಜಾಗ ಆಗಿದ್ದರೆ ಆ ಜಾಗಕ್ಕೆ ತಕ್ಕಂತೆ ಕೊಡ್ಬೋದಿತ್ತು. ಮತ್ತು ನಿಯಮ ಇದ್ದಿದ್ದು ಲೇಔಟ್ ಯಾವಾಗ ಅದು ಅಕ್ವಿಜೇಷನ್ ಆಗಿರುತ್ತೆ ಅದಕ್ಕಿಂತ ನಂತರ ಏನು ಲೇಔಟ್ಗಳಾಗುತ್ತೆ ಆ ಲೇಔಟ್ಗಳಲ್ಲಿ ಕೊಡಬೇಕಾಗಿತ್ತು. ಇಲ್ಲಿ ಅಕ್ವಿಜೇಷನ್ ಆಗಿರೋದು ಯಾವಾಗ 2004 ನಂತರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಇವರು ಖರೀದಿ ಮಾಡಿರೋದು ಮಲ್ಲಿಕಾರ್ಜುನ ಸ್ವಾಮಿ, ಮಾನ್ಯ ಮುಖ್ಯಮಂತ್ರಿಗಳ ಅಕ್ವೈರ್ ಆಗಿದ್ದು. ಇವರು ಖರೀದಿ ಮಾಡಿದ್ದು ನಂತರ ಶ್ರೀಮತಿ ಪಾರ್ವತಿಯವರು ಕೂಡ ಒಂದು ಪತ್ರ ಬರೆದಿದ್ದಾರೆ ಮೂಡಾಗೆ. ಅಂದರೆ ಅಕ್ರಮವಾಗಿ ನಮ್ಮ ಜಮೀನನ್ನು ನೀವು ವಶಪಡಿಸ್ಕೊಂಡು ಲೇಔಟ್ ಮಾಡಿದ್ದೀರಾ, ಅದಕ್ಕೆ ನನಗೆ ಬದಲಿ ಜಾಗ ಕೊಡಿ ಅಂತ ಇವ್ರಿಗೆ ದಾನಪತ್ರ ಬಂದಿದ್ದು 2010ರಲ್ಲಿ. 2014ರಲ್ಲಿ ಶ್ರೀಮತಿ ಪಾರ್ವತಿಯವರು ಒಂದು ಲೆಟ್ರ್ ಬರೆದಿರ್ತಾರೆ, ಅಕ್ರಮವಾಗಿ ವಶಪಡಿಸ್ಕೊಂಡಿದ್ದೀರಾ, ಪಡಿಸ್ಕೊಂಡು ಡೆವಲಪ್ ಮಾಡಿದ್ದೀರಾ. ಯು ಆರ್ ಕ್ವೆಶ್ಚನಿಂಗ್ ದ ಡಿಲೇ? ಅಲ್ಲ, ನಾನು 4 ವರ್ಷ ಯಾಕೆ ಬಿಟ್ಟು ಮಾಡಿದ್ರು ಅಂತ ನಾನು ಹೇಳ್ತಾ ಇದ್ದೀನಿ ಕೇಳಿ. ಅಂದರೆ ಇಲ್ಲಿ ಈಗ ಲೋಕಾಯುಕ್ತದವರು ವರದಿ ಕೊಟ್ಟಿರೋದು, ಕೋರ್ಟ್ಗೆ ಸಲ್ಲಿಸಿರೋದು, ನ್ಯಾಯಮೂರ್ತಿಗಳಿಗೆ ಸಲ್ಲಿಸಿರೋದು 2016ರಿಂದ 24 ಏನು ಅವಧಿ ಇದೆ ಆ ಅವಧಿಗೆ ಮಾತ್ರ ವರದಿ ಸಲ್ಲಿಸಿದ್ದಾರೆ. ಅದರ ಹಿಂದೆ ಇದು ಎಲ್ಲಿಂದ ಬಂತು? 1997ನೇ ಇಸ್ವಿ ದೇವರಾಜ್ ಅವರು ಏನು ಅದನ್ನ 2016 ನಂತರದ ತನಿಖೆ ಆಗಿದ್ರೆ ಕುಮಾರ್ ನಾಯಕ್ ಅವರ ಹೆಸರು ಬರ್ತಾ ಇರಲಿಲ್ಲ ಅದರಲ್ಲಿ. ಅಲ್ಲ, 11,000 ಪುಟಗಳ ಇದ್ದಿದೆ. ಅದರಲ್ಲಿ ಅವರು ಹೇಳಿರೋದು ಅವಧಿ ಬಂದು ಈ ಅವಧಿಗೆ ಇವರು ದೋಷ ಮುಕ್ತರು ಅಂತ ಕೊಟ್ಟಿದ್ದಾರೆ, A1 ಇಂದ A4ವರೆಗೂ ಮುಖ್ಯಮಂತ್ರಿಗಳು ಸೇರಿದಂತೆ. ಅಂದರೆ 97ರಲ್ಲಿ ಏನು ಆ ಜಾಗ ಅಕ್ವಿಜೇಷನ್ ಆಗಿರುತ್ತೆ, ದೇವರಾಜು ಭೂ ಮಾಲೀಕ ಬಂದು ಡಿನೋಟಿಫಿಕೇಶನ್ಗೆ ಒಂದು ಅರ್ಜಿ ಸಲ್ಲಿಸಿರ್ತಾನೆ. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು, ಅವರೇ ಕೂಡ ಉಸ್ತುವಾರಿ ಸಚಿವರು ಕೂಡ ಇರ್ತಾರೆ ಮೈಸೂರಿಗೆ. ಅದರಲ್ಲಿ DCM ಅಂತ ಪದ ಬಳಕೆ ಕೂಡ ಆಗಿದೆ ಅರ್ಜಿಯಲ್ಲಿ. ಹಾಗಾಗಿ ಆ ಹಿಂದೆಯಿಂದ ಕೂಡ ಇವರು ಏನು ಲೋಕಾಯುಕ್ತ ವರದಿನಲ್ಲಿ ಅವರ ನಗರಾಭಿವೃದ್ಧಿ ಸಚಿವರಾಗಿದ್ದವರು BN ಬಚ್ಚೇಗೌಡರು, ಆಗ ನಗರಾಭಿವೃದ್ಧಿ ಸಚಿವರಾಗಿದ್ದವರು BN ಬಚ್ಚೇಗೌಡರ ಹೇಳಿಕೆಯನ್ನ ಲೋಕಾಯುಕ್ತ ಪೊಲೀಸರು ತಗೊಂಡಿದ್ದಾರೆ. ನನಗೇನು ನೆನಪಿಲ್ಲ, ಸುಮಾರು ಫೈಲ್ ಇದ್ದು ಎಲ್ಲ ಫೈಲಿಗೆ ಸೈನ್ ಹಾಕೊಂಡು ಇದು ಸೈನ್ ಹಾಕಿದ್ದೀನಿ ನೋಡಿ. ಇವತ್ತು ಕೂಡ ಈ ಮೂಡಾ ಕೇಸು ಪ್ರಕರಣ 1 ವರ್ಷದಿಂದ ನಡೀತಾ ಬಂದಿದೆ. ನವೆಂಬರ್ 2023ರಲ್ಲಿ ದೂರುದಾರರು ಗವರ್ನರ್ಗೆ ಅರ್ಜಿ ಸಲ್ಲಿಸಿದ್ದು ಒಂದು ವರ್ಷದ ಹೆಚ್ಚಿನ ಅವಧಿನೇ ಆಗಿದೆ. ಆದರೂ ಕೂಡ ಇವತ್ತು ಕೂಡ ಸಂಸದ ಕುಮಾರ್ ನಾಯಕ್ ಅವರು ಏನಂತ ಹೇಳ್ತಾ ಇದ್ದಾರೆ, ನನ್ನ ಗಮನಕ್ಕೆ ಬಂದಿಲ್ಲ, ನಾನು ವರದಿನ ನೋಡ್ತೀನಿ, ನೋಡ್ಬಿಟ್ಟು ನಾನು ಈ ಬಗ್ಗೆ ಪ್ರಕರಣದ ಬಗ್ಗೆ ನಾನು ಹೇಳಿಕೆ ಕೊಡ್ತೀನಿ ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಅಂದರೆ 1 ವರ್ಷ ಹಿಂದೆ ನಡೀತಾ ಇರೋ ಪ್ರಕರಣದಲ್ಲಿ ಅವರ ಪಾತ್ರ ಏನು ಅವ್ರಿಗೆ ಗೊತ್ತಿಲ್ಲ. ಅಂದರೆ ಅವರ ಹಿಂದೆ ಇರ್ತಕ್ಕಂಥ ಬಲಿಷ್ಠರು ಯಾರು? ಬಲಿಷ್ಠರು ಯಾರು? ಲೋಕಾಯುಕ್ತ ಬಿ ರಿಪೋರ್ಟ್ನ ಸಾರಾಂಶವನ್ನು 2 ಸೆಂಟೆನ್ಸ್ನಲ್ಲಿ ಹೇಳೋದಾದರೆ ನಿಖೇತ್ ರಾಜಮೌಳಿ ಅವರೇ, ಈ 14 ಸೈಟ್ಗಳನ್ನು ಕೊಟ್ಟಿದ್ದು ತಪ್ಪು, ತಗೊಂಡಿದ್ದೇನು ತಪ್ಪಲ್ಲ. ಇದು ಸಾರಾಂಶ 2 ಸೆಂಟೆನ್ಸ್ನಲ್ಲಿ ಹೇಳಬೇಕು ಅಂದರೆ. ಕೊಟ್ಟ ಕ್ರಮವನ್ನು ಲೋಕಾಯುಕ್ತ ಈ ಬಿ ರಿಪೋರ್ಟ್ನಲ್ಲೇ ಹೇಳ್ತಾ ಹೋಗ್ತಾರೆ, ಇಲ್ಲಿ ಇದು ತಪ್ಪಾಗಿದೆ, ಇದು ತಪ್ಪಾಗಿದೆ, ಇದು ತಪ್ಪಾಗಿದೆ. ನನಗೆ ಇದು ಅರ್ಥ ಆಗ್ತಾ ಇಲ್ಲ. ನೀವು ಆರೋಪಿ ಸ್ಥಾನದಲ್ಲಿ ಯಾರು ನಿಲ್ಲಿಸ್ತಾ ಇದ್ದೀರಿ? ನಾ ಯಾರನ್ನೂ ನಿಲ್ಲಿಸ್ತಾ ಇಲ್ಲ. ಲೋಕಾಯುಕ್ತವೇ ಹೇಳ್ತಿರೋ ಪ್ರಕಾರ ತಪ್ಪು ಇವ್ರದಲ್ಲ, ಅಧಿಕಾರಿಗಳದ್ದು ಅಂತ ಹೇಳಬೇಕಾದ್ರೆ ಕುಮಾರ್ ನಾಯಕ್ ಹೆಸರು ಹೇಳ್ತೀರಿ. ಆದರೆ ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿದ್ದೀರಿ, ಕೊಟ್ಟಿದ್ದು ಯಾರು? ನಾನು ಹೇಳ್ತಾ ಇಲ್ಲ, ಲೋಕಾಯುಕ್ತ ವರದಿ ಹೇಳ್ತಾ ಇರೋದು. ಆಗ್ಲಿ, ಮಾತಾಡೋಣ ಸರ್. ಒಂದು ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಇವರಿಲ್ಲಿ ಏನನ್ನು ಮಾತಾಡಕ್ಕೆ ಹೊರಟಿದ್ದಾರೆ, ಜನತಾದಳದ ಸ್ನೇಹಿತರಾಗಿರ್ಬೋದು, BJPಯ ಸ್ನೇಹಿತರಾದ್ರು ಆಗಿರ್ಬೋದು, ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಲೋಕಾಯುಕ್ತ ತನಿಖೆಯ ಬಗ್ಗೆನೇ ಇವ್ರದೊಂದು ರೀತಿಯ ಅನುಮಾನವನ್ನು ವ್ಯಕ್ತಪಡಿಸೋಕೆ ಹೊರಟಿದ್ದಾರೆ. ವ್ಯಕ್ತಪಡಿಸಬಾರ್ದಾ? ಅಲ್ಲ, ವ್ಯಕ್ತಪಡಿಸಿ. ಆದ್ರೆ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಲೋಕಾಯುಕ್ತವನ್ನ ಕರ್ನಾಟಕದ ಲೋಕಾಯುಕ್ತಕ್ಕೆ ಎಂತ ಹೆಸರಿದೆ ಅಂತಂದ್ರೆ, ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪನವರನ್ನ ಜೈಲಿಗೆ ಕಳಿಸಿದ ಕೀರ್ತಿ ಇದೇ ಲೋಕಾಯುಕ್ತಕ್ಕಿದೆ. ಅಷ್ಟು ಸ್ವತಂತ್ರ ಸಂಸ್ಥೆ ಇದು.
ಅದೇ ತರ ಮುಖ್ಯಮಂತ್ರಿ ಲೋಕಾಯುಕ್ತ ಸಂಸ್ಥೆ ಹಿಂದೆ ಸಂತೋಷ್ ಹೆಗಡೆ ಅವರು ಇದ್ದಿದ್ದಾಗ ವ್ಯತ್ಯಾಸ ಬಹಳಷ್ಟು ಅದೇ ಲೋಕಾಯುಕ್ತ ಸಂಸ್ಥೆನ ಮುಚ್ಚಿದ್ದು ಕೂಡ ಇವರೇ. ನಿಖಿತ್ ಲೋಕಾಯುಕ್ತ ಸಂಸ್ಥೆಯನ್ನ ಇವರದರ ನೈತಿಕ ಮೌಲ್ಯಗಳನ್ನ ಪ್ರಶ್ನೆ ಮಾಡಿ ಮಾತನಾಡ್ತಿರೋ ಹಾಗಿದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದೇ ಲೋಕಾಯುಕ್ತ ಅವತ್ತು ಜೈಲಿಗೆ ಕಳಿಸಿತ್ತು, ಯಾವ ಪ್ರಭಾವಕ್ಕೊಳಗಾಗ್ಲಿಲ್ಲ. ಇದೇ ಲೋಕಾಯುಕ್ತ ಅವತ್ತು ಜನಾರ್ದನ್ ರೆಡ್ಡಿ ಅವರನ್ನ ಅವತ್ತು ತನಿಖೆ ಮಾಡಿತು, ಯಾವುದೇ ಪ್ರಭಾವಕ್ಕೊಳಗಾಗ್ಲಿಲ್ಲ. ಇದೇ ಲೋಕಾಯುಕ್ತ ಮಾನ್ಯ ಕುಮಾರಸ್ವಾಮಿ ಅವರ ವಿರುದ್ಧ ಗಣಿ ಅಕ್ರಮದ ಬಗ್ಗೆ ದೊಡ್ಡ ಒಂದು ವರದಿಯನ್ನೇ ಅವತ್ತು ಸಂತೋಷ್ ಹೆಗಡೆ ಅವರು ಕೊಟ್ಟರು. ಯಾವುದೇ ಪ್ರಶ್ನೆಗಳನ್ನ ನಾವು ಮಾಡಲಿಲ್ಲ. ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ವರದಿ ಕೊಡೋದಕ್ಕಾಗ್ಲಿಲ್ಲ, ವಿಫಲ ಆಗಿದ್ದಾರೆ. ಗಣಿ ಹಗರಣ ಮೂಡ ಹಗರಣ ಒಂದಕ್ಕೊಂದು ಕಂಪೇರಬಲ್ ಅಲ್ಲ. ಗಣಿ ಹಗರಣ ಮೂಡ ಹಗರಣ ಒಂದಕ್ಕೊಂದು ಕಂಪೇರಬಲ್. ಇಲ್ಲಿ ಕೂಡ ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆಯಾಗಿ ಸಂಸ್ಥೆ ನಡೆಸಿದೆ ಸರ್, ತನಿಖೆ ನಡೆಸಿದೆ. ನೀವಿವತ್ತು ಹೇಳ್ತೀರಿ ಸಿಬಿಐ ಕೊಟ್ಬಿಡಿ, ಇಡಿ ಕೊಟ್ಬಿಡಿ. ಸಿಬಿಐ ಇಸ್ ಇನ್ ದ ಕಂಟ್ರೋಲ್ ಆಫ್ ಡೆಲ್ಲಿ ಪೊಲೀಸ್ ಆಕ್ಟ್. ಸೊ ಇಡಿ ಇಸ್ ಅಂಡರ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ. ಒಂದು ಅಮಿತ್ ಶಾ ಕೈಯೊಳಗಡೆ ಇದೆ, ಇನ್ನೊಂದು ನಿರ್ಮಲಾ ಸೀತಾರಾಮನ್ ಕೈಯೊಳಗಡೆ ಇದೆ. ಕರ್ನಾಟಕದ ಲೋಕಾಯುಕ್ತ ಸ್ವತಂತ್ರವಾಗಿದೆ. ಲೋಕಾಯುಕ್ತ ನ್ಯಾಯಾಧೀಶರ ಇಂಡಿಪೆಂಡೆನ್ಸ್ ಬೇರೆ, ಲೋಕಾಯುಕ್ತ ಪೊಲೀಸರು ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಯಾರ ಅಂಡರ್ ಅಲ್ಲಿ ಬರ್ತಾರೆ? ಸಿದ್ದರಾಮಯ್ಯನವರ ತನಿಖೆ ಮಾಡಿದ ಉದೇಶ್ರನ್ನ ಅಲ್ಲಿ ಪೋಸ್ಟಿಂಗ್ ಮಾಡಿದ್ದು ಯಾರು? ಅಲ್ಲ, ನಾನು ಕೇಳೋದು ಇಷ್ಟೇ ಪ್ರಶ್ನೆ ಸರ್. ನಾನು ಕೇಳೋದಿಷ್ಟ ಅಲ್ಲ, ಆಯ್ತು, ಕೇಳೋಣ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಬಿಐ ಅಮಿತ್ ಶಾ ಕೈಯಲ್ಲಿದೆ, ಇಡಿ ಮೋದಿ ಅವರು. ಲೋಕಾಯುಕ್ತ ನನಗೆ ಯಾವುದೇ ಡೌಟ್ ಇಲ್ಲ, ಅವ್ರ ಕೈಯಲ್ಲೇ ಇದೆ. ಹೌದು. ಲೋಕಾಯುಕ್ತ ಪೊಲೀಸರು ಯಾರ ಕೈಯಲ್ಲಿದ್ದಾರೆ? ಲೋಕಾಯುಕ್ತ ಯಾರ ಕೈಯಲ್ಲೂ ಇಲ್ಲ ಸರ್. ನಾನು ಲೋಕಾಯುಕ್ತ ಪೊಲೀಸರು ಲೋಕಾಯುಕ್ತ ನ್ಯಾಯಾಧೀಶ ಬಗ್ಗೆ ಲೋಕಾಯುಕ್ತ ಪೊಲೀಸರು ಲೋಕಾಯುಕ್ತ ಸಂಸ್ಥೆ ಪ್ರಶ್ನೆ ಕೇಳಿದೆ ನಾನು. ಹೌದು, ಸಿದ್ದರಾಮಯ್ಯ ತನಿಖೆ ಮಾಡಿದ್ರಲ್ಲ ಎಸ್ ಪಿ ಉದೇಶ್ ಅವರು, ಅವರನ್ನ ಮೈಸೂರು ಲೋಕಾಯುಕ್ತಕ್ಕೆ ಪೋಸ್ಟಿಂಗ್ ಮಾಡಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಯಾರು ಮಾಡ್ತಾರೆ? ಯಾರು ಮಾಡಿದ್ರು? ಸರ್ಕಾರ ಮಾಡಿದೆ. ಸರ್ಕಾರ ಮಾಡುತ್ತೆ. ಸರ್ಕಾರ ಅಂದ್ರೆ ಯಾರು? ಆದ್ರೆ ಸರ್ಕಾರದ ಮುಖ್ಯಸ್ಥರು ಕೇಳಿ ಸ್ವಾಮಿ. ಹಾಗಾದ್ರೆ ಅವತ್ತು ಯಡಿಯೂರಪ್ಪನವರನ್ನ ಜೈಲಿಗೆ ಕಳಿಸಬೇಕಾದ್ರೆ ಅವತ್ತಿದ್ದಂತ ಎಸ್ ಪಿ ನೇಮಕ ಮಾಡಿದವರು ಯಾರು? ಅಲ್ರಿ, ಕುಮಾರಸ್ವಾಮಿ ಅವರ ವಿರುದ್ಧ ತನಿಖೆ ಮಾಡಬೇಕಾದ್ರೆ ಅವತ್ತಿದ್ದಂತ ಅಧಿಕಾರಿಗಳನ್ನ ನೇಮಕ ಮಾಡಿದವರು ಯಾರು? ಇದೊಳ್ಳೆ ಕಥೆ ಆಯ್ತಲ್ಲ. ಯಡಿಯೂರಪ್ಪನವರ ಜೈಲಿಗೆ ಹೋಗುವುದಕ್ಕೆ ಕಾರಣವಾದದ್ದು ಲೋಕಾಯುಕ್ತ ಪೊಲೀಸರ ತನಿಖೆ ಅಲ್ಲ, ಲೋಕಾಯುಕ್ತರ ವರದಿ. ಲೋಕಾಯುಕ್ತರ ವರದಿ. ಹೌದು. ಹಾಗಾದ್ರೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಕೊಟ್ಟಿದ್ದಂತ ವರದಿಯ ಕಾರಣಕ್ಕಾಗಿ ಯಡಿಯೂರಪ್ಪ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಯಾವ ರೀತಿಯಾಗಿ ವರದಿ ಕೊಡ್ತಾರೆ? ಅವರ ಕೆಳಗಡೆ ಇದ್ದಂತ ಅಧಿಕಾರಿಗಳ ಮೂಲಕವೇ ತಾನೇ ಅವರು ಮಾಹಿತಿಯನ್ನು ಸಂಗ್ರಹಿಸಿ ವರದಿ ಕೊಡೋದು. ಅವರೇನಾದ್ರೂ ಕೂತ್ಕೊಂಡು ಕನಸು ಬಿತ್ತು ಅಂತ ವರದಿ ಕೊಡೋಕೆ ಸಾಧ್ಯ ಇದೆಯಾ? ಯಾರು ಫೀಲ್ಡ್ ವಿಸಿಟ್ ಮಾಡೋದು, ಪ್ರತಿ ಪೇಪರ್ಗಳನ್ನ ತನಿಖೆ ಮಾಡೋದು, ಅಲ್ಲಿ ನಡೆದಿರುವಂತಹ ಹಗರಣಗಳನ್ನ ಕಣ್ಣಾರೆ ನೋಡಿ ಬಂದು ಹೇಳೋದು ಅಲ್ಲಿನ ಅಧಿಕಾರಿಗಳ ಕೆಲಸ ತಾನೆ. ಅಧಿಕಾರಿಗಳು ಕೊಟ್ಟ ವರದಿಯನ್ನೇ ತಾನೇ ನ್ಯಾಯಮೂರ್ತಿಗಳು ಅಲ್ಲಿ ಕೊಡೋದು ಅಲ್ವಾ ಸರ್? ಯಾವುದಾದ್ರೂ ಅಧಿಕಾರಿ ತರಬಾರದ ರೀತಿಯಲ್ಲಿ ವರದಿ ತಂದ್ರೆ ಡೋಂಟ್ ಟಾಕ್ ನಾನ್ಸೆನ್ಸ್ ಅಂತ ಹೇಳುವ ಛಾತಿ ಸಂತೋಷ್ ಹೆಗಡೆ ಅವರಿಗೆ ಇತ್ತು. ತನಿಖೆಗೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡ್ಲಿಕ್ಕೆ ಹೋಗಿದ್ರು. ಹೌದು, ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣದಲ್ಲಿ ಒಬ್ಬ ಫಾರೆಸ್ಟ್ ಆಫೀಸರ್ ಮೇಲೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದಾಗ ರಾಜೀನಾಮೆ ಕೊಡ್ತೀನಿ ಅಂತ ಹೋದ್ರು ಸರ್. ನಾನು ಹೇಳಿ ಸಂತೋಷ್ ಹೆಗಡೆ ಅವರ ಕಾಲದ ಲೋಕಾಯುಕ್ತವನ್ನು ಈಗಿನ ಲೋಕಾಯುಕ್ತ ಪೊಲೀಸರ ಈ ತನಿಖೆ ಜೊತೆ ಒಂದಕ್ಕೊಂದು ಕಂಪೇರ್ ಮಾಡಿ. ನನ್ನ ಪ್ರಶ್ನೆ ಸ್ಪಷ್ಟವಾಗಿದೆ. ಲೋಕಾಯುಕ್ತ ನ್ಯಾಯಮೂರ್ತಿಯವರ ಬಗ್ಗೆ ತಮ್ಮ ಅನುಮಾನ ಇದೆಯಾ? ಈಗ ಅಜಿತ್ ಇದೇ ಲೋಕಾಯುಕ್ತ ಮುಚ್ಚಂತವ್ರು ಅದಕ್ಕೂ ಉತ್ತರ ಕೊಟ್ಬಿಟ್ಟು ಇದೇ ಲೋಕಾಯುಕ್ತನ ಮುಚ್ಚಿಬಿಟ್ರು, ಆಮೇಲೆ ಎಸಿಬಿ ತೆಗೆದ್ರು. ಸಿದ್ದರಾಮಯ್ಯ ಮುಚ್ಚಿದ್ದು ಕೇಳ್ರಿ, ಸಿದ್ದರಾಮಯ್ಯ ಮುಚ್ಚಿದ್ದು ಏನು ಮಾತಾಡ್ತೀರಾ? ಏನ್ ಮಾತಾಡ್ತೀರಾ ನೀವು? ಸಿದ್ದರಾಮಯ್ಯ ಮುಚ್ಚಿದ್ದು ಅಶೋಕ್ ಗೌಡ್ರೆ ಜೋರಾಗಿ ಮಾತಾಡಿದ್ರೆ ಅಷ್ಟೇ ಪಾಯಿಂಟ್ ಇಟ್ಟಂಗಲ್ರಿ.
ಕ್ಲಾರಿಟಿ ರಾಜ್ಯದ ಜನರಿಗಿದೆ. ಲೋಕಾಯುಕ್ತಕ್ಕೆ ಏನಾಗಿತ್ತು, ಏನಾಯ್ತು ಅದರಲ್ಲಿ ದಯವಿಟ್ಟು ನನಗೊಂದು ನಮ್ಮ ಪಕ್ಷದ ಮೇಲೆ ಆರೋಪ ಮಾಡಿದ ಮೇಲೆ ಉತ್ತರ ಕೊಡ್ಬೇಕಿರೋ ಸಮಯ ಕೊಡ್ಬೇಕಲ್ವಾ? ನಿಮ್ಮ ಆರೋಪ ಏನು? ಲೋಕಾಯುಕ್ತವನ್ನ ಸಿದ್ದರಾಮಯ್ಯ ಮುಚ್ಚಿಬಿಟ್ರು. ಲೋಕಾಯುಕ್ತವನ್ನು ಸಿದ್ದರಾಮಯ್ಯ ಮುಚ್ಚಲಿಲ್ಲ. ಸಿದ್ದರಾಮಯ್ಯನವರು ಕರ್ನಾಟಕದ ಲೋಕಾಯುಕ್ತ ಅವತ್ತೇನಾಗಿತ್ತು ಅಂತಂದ್ರೆ ತನಿಖೆ ಮಾಡುವ ಸಂಸ್ಥೆ ಮತ್ತು ನ್ಯಾಯ ನೀಡುವ ಸಂಸ್ಥೆ ಎರಡೂ ಕೂಡ ಒಂದೇ ಆಗಿರಬಾರ್ದು. ತನಿಖೆ ಮಾಡುವ ಅಧಿಕಾರ ಕಾರ್ಯಾಂಗದ ಕೈಲಿರ್ತದೆ, ಪೊಲೀಸ್ ಕೈಲಿರ್ತದೆ, ನ್ಯಾಯಾಂಗದ ಅಧಿಕಾರ ಅಲ್ಲಿನ ಲೋಕಾಯುಕ್ತ ನ್ಯಾಯಮೂರ್ತಿಗಳ ಕೈಲಿರ್ತದೆ. ಹಿಂಗಾಗಿ ಎರಡನ್ನೂ ಸೆಪರೇಟ್ ಮಾಡಿದ್ರು. ಇವತ್ತು ಗುಜರಾತ್, ನರೇಂದ್ರ ಮೋದಿ ಅವರ ಗುಜರಾತ್ನಲ್ಲಿ ಲೋಕಾಯುಕ್ತ ಬೇರೆ ಕೆಲಸ ಮಾಡ್ತಾ ಇದೆ, ಅದೇ ತರ ಪೊಲೀಸ್ ಬೇರೆ ಕೆಲಸ ಮಾಡ್ತಿದೆ. ಅಲ್ಲಿ ಇದೇ ತರ ಇದೆ. ಸಿದ್ದರಾಮಯ್ಯನವರು ಅವತ್ತು ಕರ್ನಾಟಕದಲ್ಲಿ ಏನ್ ಮಾಡಿದ್ರು ಅದನ್ನೇ ನರೇಂದ್ರ ಮೋದಿ ಅವರು ಗುಜರಾತಲ್ಲಿ ಮಾಡಿದ್ದಾರೆ. ಒಟ್ಟು ಭಾರತ ದೇಶದ 14 ರಾಜ್ಯಗಳಲ್ಲಿ ಬಿಜೆಪಿ ರೂಲ್ ಮಾಡ್ತಿರುವಂತ ಸ್ಟೇಟ್ ಅಲ್ಲಿ ಇವತ್ತಿಗೂ ಅದು ಹಾಗೇ ಮುಂದುವರೆದಿದೆ. ಹಾಗಾದ್ರೆ ಅಲ್ಲೆಲ್ಲ ಲೋಕಾಯುಕ್ತರ ಕೊಲೆಗಡುಕರ ಬಿಜೆಪಿಯ ಮುಖ್ಯಮಂತ್ರಿಗಳು, ಹಾಗಾದ್ರೆ ಅಲ್ಲೆಲ್ಲ ಲೋಕಾಯುಕ್ತರ ಕುತ್ತಿಗೆ ಇಸ್ಕದ್ರ ನರೇಂದ್ರ ಮೋದಿ ಅವರು. ನಿಖೇತ್ ರಾಜ್ ದಿಸ್ ಇಸ್ ಎ ರಾಂಗ್ ಇನ್ಫಾರ್ಮೇಶನ್. ಒಂದು ನಿಮಿಷ. ಸಿದ್ದರಾಮಯ್ಯನವರ ಸರ್ಕಾರ ತೆಗೆದುಕೊಂಡಿದ್ದ ಈ ಕ್ರಮವನ್ನು ಪ್ರಶ್ನಿಸಿಕೊಂಡು ಹೈಕೋರ್ಟಿಗೆ ಹೋದಾಗ ಹೈಕೋರ್ಟು ಲೋಕಾಯುಕ್ತ ಪೊಲೀಸರ ತನಿಖಾಧಿಕಾರವನ್ನು ಮರಳಿ ಅವರಿಗೆ ಕೊಟ್ಟು ಆ ಕಾರಣಕ್ಕಾಗಿ ACB ಕ್ಲೋಸ್ ಮಾಡಬೇಕಾಗಿ ಬಂತು. ಅಲ್ರಿ, ಅಲ್ಲಿ ಯಾರು ನೀವು ಕಾಂಗ್ರೆಸ್ನವ್ರು ಹೋಗ್ರಿ ಹೈಕೋರ್ಟ್ಗೆ, ಕಾಂಗ್ರೆಸ್ನವ್ರು ಹೈಕೋರ್ಟ್ಗೆ ಹೋಗ್ರಿ. ಗುಜರಾತ್ನಲ್ಲಿ ನರೇಂದ್ರ ಮೋದಿ ತೆಗೆದುಕೊಂಡ ನಿರ್ಧಾರವನ್ನ ಅದಕ್ಕೆ ಮುಖಭಂಗ ಮಾಡಿ ನೀವು. ಯಾರು ಹೂ ಇಸ್ ಸ್ಟಾಪಿಂಗ್ ಯು? We are talking about this since from long ago. ಯಾಕೆ ಮಾಡ್ತಿಲ್ಲ? ನಾನು ಹೇಳ್ತಾ ಇರೋದು ಮುಖ್ಯಮಂತ್ರಿಯಾಗಿ, ಗುಜರಾತ್ನ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿದ್ದ ನಿರ್ಧಾರವನ್ನ ಅದಕ್ಕೆ ಮುಖಭಂಗ ಮಾಡಿ ನೀವು. ಹೈಕೋರ್ಟ್ ಇದೆ ಗುಜರಾತ್ನಲ್ಲಿ, ಇಲ್ಲಿ ಅದನ್ನು ಮಾಡಿದ್ರು. ಒಂದ್ ನಿಮಿಷ ಹಂಗಂತ ಅದರ ಕ್ರೆಡಿಟ್ ಹಂಗಂತ ಅದರ ಕ್ರೆಡಿಟ್ ಅನ್ನು ಬಿಜೆಪಿ ಅವರು ತಗೊಳ್ಬೇಕಾಗಿಲ್ಲ. ನೀವು ಬಿಜೆಪಿ ಅವರು 2018 ವಿಧಾನಸಭಾ ಚುನಾವಣೆ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಒಂದೇ ದಿವಸಕ್ಕೆ ಲೋಕಾಯುಕ್ತಕ್ಕಿದ್ದ ತನಿಖಾಧಿಕಾರವನ್ನ ವಾಪಸ್ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದವರು ನೀವು. ಆದರೆ ಆ ಪುಣ್ಯದ ಕೆಲಸವನ್ನು ರಾಜ್ಯ ಹೈಕೋರ್ಟ್ ಮಾಡಿತು. ಬಿಜೆಪಿ ಸರ್ಕಾರ ಮಾಡಲಿಲ್ಲ. ಆಮೇಲೆ 2015ರಲ್ಲಿ ಲೋಕಾಯುಕ್ತಕ್ಕೆ ಅಮೆಂಡ್ಮೆಂಟ್ 35 ತಂದು ಆವತ್ತು ಲೋಕಾಯುಕ್ತ ಪವರ್ಸ್ ನ ಮೊಟಕುಗೊಳಿಸಿ ಮುಂದೆ ಅದನ್ನು ACB ತೆಗೆದು ಮಾಡಿದಂತವ್ರು ಯಾರಿದ್ರು ಮುಖ್ಯಮಂತ್ರಿಗಳಾಗ? ಈಗ ತಗೊಂಡಿದ್ದು ತಪ್ಪಲ್ಲ, ಇದು ಲೋಕಾಯುಕ್ತ ತನಿಖಾ ವರದಿ. ಒಪ್ಕೊಳ್ತೀರಾ? ಒಪ್ಕೊಳ್ತೀರಿ. ಇದು ಸರಿ ಅಂತೀರಿ ನೀವು? ಅಲ್ಲಲ್ಲ, ನಾನು ಒಬ್ಬನಿಗೆ ಕೊಟ್ಟು ನಾನು ಒಬ್ಬನೇ ತಗೊಂಡಿದ್ರೆ ತಪ್ಪು. ನಂತರ ಇನ್ನೂ ಹಲವಾರು ಜನಕ್ಕೆ ಇಡೀ ಮೈಸೂರಿನಾದ್ಯಂತ ಕೊಟ್ಟಿದೆ. ದೇವೇಗೌಡರ ಕುಟುಂಬದಲ್ಲಿ 40 ಜನದ ಲಿಸ್ಟ್ ಇದೆ. ಅದನ್ನ ಬಿಜೆಪಿ ಅವರೇ ಹಿಂದೆ ಅಡ್ವರ್ಟೈಸ್ಮೆಂಟ್ ಮಾಡಿ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಸರ್. ಅವರೆಲ್ಲ ತಗೊಂಡ್ರೆ ಸರಿ, ನಾವು ತಗೊಂಡ್ರೆ ಮಾತ್ರ ತಪ್ಪು ಅಂದ್ರೆ ಹೆಂಗಾಗುತ್ತೆ ಸರ್? ಅಲ್ಲಿಗೆ ಅವರೆಲ್ಲ ತಗೊಂಡ್ರೆ ಸರಿ, ಬಿಜೆಪಿ ಅವರು ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ರು ಸರ್. ನಿಖೇತ್ ರಾಜ್, ಸಮಾಜವಾದಿ ನಾಯಕ ಸಿದ್ದರಾಮಯ್ಯನವರ ಸಮರ್ಥನೆಯಲ್ಲಿ ಹೇಳಬಹುದಾದ ಸೆಂಟೆನ್ಸ್ ಇದೆ. ಸಿದ್ದರಾಮಯ್ಯನವರ ಸಮರ್ಥನೆಯಲ್ಲಿ ಹೇಳಬಹುದಾದ ಪ್ರಶಾಂತ್, ಫಸ್ಟ್ ಆಫ್ ಆಲ್ ನನಗೆ ವೈಯಕ್ತಿಕವಾಗಿ ತುಂಬ ಬೇಜಾರಿದೆ. ಸಿದ್ದರಾಮಯ್ಯನವ್ರ ಸುತ್ತ ಇಂಥದ್ದೊಂದು ಹಗರಣ ಸುತ್ತಕೊಂತು, ಇಂಥದ್ದೊಂದು ಆರೋಪವನ್ನು ಸಿದ್ದರಾಮಯ್ಯನವರು ಎದುರಿಸಬೇಕಾಗಿ ಬಂತಂತಲ್ಲ ಅಂತ. ನೋಡಿ, ಸಿದ್ದರಾಮಯ್ಯನವ್ರ ಸುತ್ತ ಯಾವುದೇ ಒಬ್ಬ ಅಧಿಕಾರದಲ್ಲಿರ್ತಕ್ಕಂಥ ರಾಜಕಾರಣಿಯ ವಿರುದ್ಧ ಆರೋಪಗಳು ಬರ್ತಾ ಇರ್ತವೆ. ನಾನಂದರೆ ಈಗ ಆರೋಪಗಳೇ ಬರಬಾರ್ದು ರಾಜಕಾರಣಿ ಮೇಲೆ. ನಾನು ಹೇಳಿದ್ದು ಉಳಿದ ರಾಜಕಾರಣಿಗಳಂತ ಹೇಳ್ರಿ, ಅವ್ರದ್ದೆಲ್ಲ ರಿಯಲ್ ಎಸ್ಟೇಟ್ಗಳಿದ್ದಾವೆ, ಬಿಸ್ನೆಸ್ಗಳಿದ್ದಾವೆ. ಅವ್ರು ಈ ಕಡೆ ತೆಗೆದು ಆ ಕಡೆ ಹಾಕ್ತಾರೆ, ಆ ಕಡೆ ತೆಗೆದು ಈ ಕಡೆ ಹಾಕ್ತಾರೆ. ಸಿದ್ದರಾಮಯ್ಯನವರು 4 ದಶಕದ ರಾಜಕಾರಣದ ರೀತಿ ಇದೆಯಲ್ಲ, ಸಮಾಜವಾದಿ ಹಿನ್ನೆಲೆ ಇಟ್ಕೊಂಡವ್ರು. ನನಗನ್ಸುತ್ತೆ ಅವ್ರ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಯಾರೋ ಮಿಸ್ಗೈಡ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅನಿಸುತ್ತೆ. ಆದರೆ ಇಲ್ಲಿ ನೋಡಿ, ಈಗ ಯಾವ ರಾಜಕಾರಣಿಯ ಇಮೇಜು ಸರಿ ಇತ್ತೋ, ಪರ್ಸೆಪ್ಷನ್ ಇತ್ತೋ, ರಿಯಾಲಿಟಿ ಇತ್ತೋ ಅನ್ನೋದು ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಇಲ್ಲಿ ತನಿಖೆಯ ದೃಷ್ಟಿಯಿಂದ ನೋಡಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಇದು ಇನ್ನೂ ಡೈಜೆಸ್ಟ್ ಆಗ್ತಾ ಇಲ್ಲ ಲೋಕಾಯುಕ್ತ ಪೊಲೀಸರು ಕೊಟ್ಟಿರ್ತಕ್ಕಂಥ ವರದಿ. ಏನಂತಂದರೆ ಇದು ಹೆಂಗಿದೆ ಅಂತಂದರೆ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು, ಅಧಿಕಾರದಲ್ಲಿರ್ತಕ್ಕಂಥವ್ರು, ಅವರ ಕುಟುಂಬ ಸೈಟನ್ನು ತೆಗೆದುಕೊಂಡು, ನಾನು ಇದನ್ನು ಅಂದರೆ ಇದು ಕಳ್ಳರ ವ್ಯಾಖ್ಯಾನ ಏನು ನಡೆಯುತ್ತೆ ಇದನ್ನು ಒಪ್ಕೊಳ್ಳಲ್ಲ ನಾನು. ಯಾಕಂದರೆ ಇದು ಕಳ್ಳತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಕರಣ ಅಲ್ಲ. ಆದರೆ ಮುಖ್ಯಮಂತ್ರಿಗಳು ಅವರ ಕುಟುಂಬ ವರ್ಗ ಯಾವುದೇ ತಪ್ಪನ್ನು ಎಸಗಿಲ್ಲ. ಬಟ್
ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ತಪ್ಪೆಸಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಬರೋದಾದ್ರೆ ನನಗೊಬ್ಬ ಕಾಮನ್ ಮ್ಯಾನ್ ಆಗಿ ಒಂದು ಕಾಮನ್ ಸೆನ್ಸ್ ನ ಪ್ರಶ್ನೆ, ಯಾಕೆ ಅಧಿಕಾರಿಗಳು ತಪ್ಪೆಸಗ್ತಾರೆ ಅಲ್ವಾ? ಯಾಕೆ ನಿಮ್ಮ ವಿಚಾರದಲ್ಲಿ ನಿಕೇತ್ನ ವಿಚಾರದಲ್ಲಿ ಯಾಕೆ ತಪ್ಪೆಸಗಲ್ಲ? ಅವರು ಅಧಿಕಾರದಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಮಾತ್ರ ಯಾಕೆ ತಪ್ಪೆಸಗ್ತಾರೆ? ಈಗ ನಾವು ಹೋಗಿ ಏನೋ ಒಂದು ನಿಕೇತ್ ಬಿಡಿ, ಫೇವರ್ ಮಾಡಿ ಕೊಡಿ ಅಂದ್ರೆ ಕಾನೂನಿನ ಪುಸ್ತಕ ಹಿಡಿಯೋದಿಲ್ವಾ? ನೋಡಿ ಸರ್, ನಿಯಮ ಹಿಂಗೆ ಹೇಳುತ್ತೆ, ನಿಯಮ ಹಿಂಗೆ ಹೇಳುತ್ತೆ, ನಿಯಮ ಹಿಂಗೆ ಹೇಳುತ್ತೆ ಅಂತ ನಮ್ಮ ಮುಂದೆ ಹಿಡಿಯೋದಿಲ್ಲ. ಹಂಗೆ ಇರ್ಬೇಕು. ಅದೇ ಒಂದೇ ನಿಮಿಷ ಸರ್, ಒಂದು ದೇ ಆರ್ ಇನ್ ರಿಸೀವಿಂಗ್ ಎಂಡ್, ಅದಕ್ಕೆ ಆ ಕಾರಣಕ್ಕೆ ಹಾಗಿರುವಾಗ ಯಾಕದು ಅಧಿಕಾರಿಗಳು ಇವ್ರಿಗೆ ಫೇವರ್ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಗೆ ಒಬ್ಬ ಜನಸಾಮಾನ್ಯನಾಗಿ ಉತ್ತರ ಬೇಕು. ಸರ್, ಅಧಿಕಾರಿಗಳು ಕೊಟ್ಟಿದ್ರೆ ಸರ್ ಸೈಟನ್ನು ಸಿದ್ದರಾಮಯ್ಯನವ್ರಿಗೆ, ಮತ್ತೆ ಯಾರು ಕೊಟ್ಟರು ಸರ್? ಈಗ ಅಧಿಕಾರಿಗಳ ಕೊಟ್ಟಿರೋದು ಸಿದ್ದರಾಮಯ್ಯವ್ರು 14 ಸೈಟ್ ಕೊಟ್ಟರು. ಯಾರು ಕೊಟ್ಟರು? ಯಾರು ಅಧಿಕಾರಿಗಳ ಕೊಟ್ಟಿರೋದು? ಯಾರು ಕೊಟ್ಟಿರು? ಮೂಢಾದ ಮೀಟಿಂಗ್ ಅಲ್ಲಿ ತಗೊಂಡಿರುವಂತ ತೀರ್ಮಾನ ಅದು. ಅಲ್ಲಿ ಯಾರ್ಯಾರು ಇದ್ದಾರೆ ಸರ್? ಶಾಸಕರುಗಳಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಶಾಸಕರಾಗಿದ್ದ ಕಾರಣಕ್ಕಾಗಿ ಯತೀಂದ್ರ ಅವರು ಆ ಮೀಟಿಂಗ್ನಲ್ಲಿ ಇದ್ರು. ಶಾಸಕರಾಗಿದ್ದ ಕಾರಣಕ್ಕೆ ಜಿ ಟಿ ದೇವೇಗೌಡರು ಇದ್ರು, ಶಾಸಕರಾಗಿದ್ದ ಕಾರಣಕ್ಕೆ ರಾಮದಾಸ್ ಇದ್ರು, ಶಾಸಕರಾಗಿದ್ದ ಕಾರಣಕ್ಕೆ ಹರ್ಷವರ್ಧನ್ ಇದ್ರು. ರಾಮದಾಸ್ ಸ್ಟೇಟ್ಮೆಂಟ್ ಆಗುತ್ತೆ, ಜಿ ಟಿ ದೇವೇಗೌಡರ ಸ್ಟೇಟ್ಮೆಂಟ್ ಆಗುತ್ತೆ, ಹರ್ಷವರ್ಧನ್ ಸ್ಟೇಟ್ಮೆಂಟ್ ಆಗುತ್ತೆ. ಯತೀಂದ್ರ ಅವ್ರ ಸ್ಟೇಟ್ಮೆಂಟ್ ಆಗೋದಿಲ್ವಲ್ಲ ಲೋಕಾಯುಕ್ತ ತನಿಖೆಯಲ್ಲಿ? ಯಾಕೆ ಅಂತಂದ್ರೆ ಅಲ್ಲ, ಏನ್ ಲೋಕಾಯುಕ್ತರ 11,000 ಪುಟಗಳ ಈ ಬಿ ರಿಪೋರ್ಟ್ ನಲ್ಲಿ ಯತೀಂದ್ರ ಅವ್ರ ಸ್ಟೇಟ್ಮೆಂಟ್ ಎಲ್ಲಿದೆ? ಅಲ್ಲ, ನಾನು ಸ್ಟೇಟ್ಮೆಂಟ್ ಓದ್ಬೇಕು ಸರ್. ನಾನು ಓದಿದ್ದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಯತೀಂದ್ರ ಅವ್ರ ಹೇಳಿಕೆ ಯಾಕೆ ತಗೊಳ್ಳಿಲ್ಲ ಲೋಕಾಯುಕ್ತ ಪೊಲೀಸರು? ತಗೊಂಡಿದ್ದಾರೆ ಅನ್ಸುತ್ತೆ. ಇಲ್ಲ, ತಗೊಂಡಿಲ್ಲ. ನೋಡೋಣ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಪಡ್ಕೊಂಡು ನಾನು ಕೊಡ್ತೀನಿ ಸರ್. ಆದ್ರೆ ಒಂದಂತೂ ಸತ್ಯ, ಒಂದಂತೂ ಸತ್ಯ ಏನು ಅಂತಂದ್ರೆ, ನೀವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಅಜಿತ್ ಅವರು ಒಂದು ಪ್ರಶ್ನೆ ಕೇಳಿದ್ರು, ಏನು ಸಿದ್ದರಾಮಯ್ಯನವರಂಥ ನಾಯಕರ ಮೇಲೆ ಈ ಥರ ಆರೋಪ ಬಂದಿದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಬೇಸರ ಇದೆ ಅನ್ನೋದು. ಹೌದು ಸರ್, ಯಾಕೆ ಸಿದ್ದರಾಮಯ್ಯನವ್ರ ಬಗ್ಗೆ ಈ ಥರದ ಆರೋಪ ಬರುತ್ತೆ ಅಂದರೆ, ಸಿದ್ದರಾಮಯ್ಯ ಯಾವಾಗಲೂ ಹಣ್ಣು ತುಂಬಿದ ಮರಕ್ಕೆ ಕಲ್ಲುಗಳು ಬೀಳ್ತಾವೆ ಸರ್. ಯಡಿಯೂರಪ್ಪನವರೆಗೂ ಬಿದ್ದಿದ್ದಾವೆ, ಡಿ ಕೆ ಶಿವಕುಮಾರ್ ಬಿದ್ದಿದ್ದಾವೆ, ಕುಮಾರಸ್ವಾಮಿ ಅವರು ಬಿದ್ದಿದ್ದಾವೆ. ಹೌದು, ಅವರಲ್ಲಿ ಕ್ವಾಲಿಟೀಸ್ ಇದೆ, ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ. ಅವರು ಕರ್ನಾಟಕ ರಾಜ್ಯವನ್ನು ಮುನ್ನಡೆಸುವಂತ ಸಾಮರ್ಥ್ಯ ಹೊಂದಿದ್ರು. ಅದು ಯಡಿಯೂರಪ್ಪನಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಬಂದ ಆರೋಪಗಳು ತಪ್ಪು ಅಂತೀರಾ? ಅವ್ರ ಮೇಲೆ ಬಂದ ಆರೋಪಗಳು ತಪ್ಪು ಅಂತ. ಸಿದ್ದರಾಮಯ್ಯನವ್ರ ಮೇಲೆ ಬಂದಿರುವಂತ ಈ ಆರೋಪ, ಮೂಡಾ ಪ್ರಕರಣದ ಆರೋಪ ಏನಿದೆ, ಇದು ದುರುದ್ದೇಶಪೂರಿತವಾಗಿ ಮಾಡಿರುವಂತ ಆರೋಪ, ಬೇಕಂತ ಮಾಡಿರುವಂತ ಆರೋಪ, ಸಿದ್ದರಾಮಯ್ಯನವರ ರಾಜಕೀಯವನ್ನು ಮುಗಿಸೋದಕ್ಕೋಸ್ಕರ ನಡೆಸಿರುವಂತ ಷಡ್ಯಂತ್ರದ ಆರೋಪ ಅದು. ಬಿಜೆಪಿ ಶಾಸಕರು ಹೇಳ್ತಾ ಇದ್ದಾರೆ ಸಾಧ್ಯ ಇಲ್ಲ, ಸಿದ್ದರಾಮಯ್ಯನವರು ನಿರಪರಾಧಿಗಳು ಅಂತ. 2013ರಲ್ಲಿ 50-50 ಅನುಪಾತ ಅಂತ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಕಾನೂನು ತರ್ತಾರೆ. ಆ ಕಾನೂನು ನಡಿಯಲ್ಲಿ 92ನಲ್ಲಿ ಫಸ್ಟ್ ಟೈಮ್ 4-1 ಆಗಿ 98ಅಲ್ಲಿ 6-1 ಕಂಪ್ಲೀಟ್ ಆಗಿದ್ದಂತಹ ಯಾವುದೇ ಜಮೀನು ಇರಲಿ, ಅದಕ್ಕೆ ನೀವು 50-50 ಅನುಪಾತನ ಕೊಡ್ತೀರಾ? ನನ್ನ ಪ್ರಶ್ನೆ. ಕೊಡೋದಾದ್ರೆ ಹೇಳಿ, ನಾವು ಎಲ್ಲರ ಹತ್ರ ಅರ್ಜಿ ಹಾಕ್ಸ್ತೀವಿ. ದೇವನೂರು ಬಡಾವಣೆ ಒಂದೇ ಅಲ್ಲ, ಎಲ್ಲರ ಹತ್ರ ಅರ್ಜಿ ಹಾಕ್ತೀವಿ. ಎರಡನೇದು, ಈಗ ಪಾಪ ಒಬ್ಬ ಸೈನಿಕ 151 ರೂಪಾಯಿ ಶಾರ್ಟೇಜ್ ಕಟ್ಟಿದ್ದ. ಯಾವುದಕ್ಕೆ? ಇದೇ ವಿಜಯನಗರ ಬಡಾವಣೆನೋ ಯಾವುದೋ ಸುತ್ತಮುತ್ತ ಬಡಾವಣೆಯಲ್ಲಿ ನನಗೊಂದು ಸೈಟ್ ಅಲಾಟ್ ಮಾಡ್ಕೊಳ್ಳಿ ಅಂತೇಳಿ, ಅದು ಯಾವುದೋ ನಮ್ಮ ಮಿಲಿಟರಿ ಕೋಟಾದಲ್ಲಿ ಬಂದಿತ್ತು. ಆತನಿಗೆ 151 ರೂಪಾಯಿ ಶಾರ್ಟೇಜ್ ಇತ್ತು ಅಂತ ಹೇಳಿ ಆತನಿಗೆ ಸೈಟ್ ಅಲಾಟ್ ಮಾಡಿಕೊಡ್ಲಿಲ್ಲ. ಅದನ್ನು ಆ ಸೈಟ್ನ ಅಲಾಟ್ ಅಂದರೆ ತೋರಿಸಿದ ಸೈಟ್ನ ಸ್ಟ್ರೇ ಸೈಟ್ಗೆ ಹಾಕ್ಬಿಡ್ತಾರೆ. ಅದಾದಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ, ಆತ ಕೋರ್ಟಿಂದ ಹೋಗಿ ಆದೇಶ ತರ್ತಾನೆ. ಇವತ್ತಿಗೂ ಆಸ್ ಆಫ್ ಟುಡೇ ವೆನ್ ವಿ ಆರ್ ಸ್ಪೀಕಿಂಗ್, ಹಿ ಹಸ್ ನಾಟ್ ಗಾಟ್ ಸೈಟ್ ಅಲಾಟೆಡ್. ಆದರೆ ಒಬ್ಬ ಸೈನಿಕ. ಅದೇ ಸಿದ್ದರಾಮಯ್ಯನವ್ರ ಪತ್ನಿಗೆ ಏಕಾಏಕಿ ಆದೇಶಗಳ ಮೇಲೆ ಆದೇಶಗಳು ಬಂದು ಹೆಂಗ್ ಸೈಟ್ ಅಲಾಟ್ ಆಗ್ಬಿಡ್ತದೆ? ಯಾವುದು? ಅದು ಸ್ಟ್ರೇ ಸೈಟ್ಗೆ 1987 ಕಾನೂನು ಏನು ಹೇಳ್ತು? 1987 ಕಾನೂನು ಹೇಳಿದ್ದು 25% ಮಾತ್ರನೇ ನೀವು, ಅದು ಸ್ಪೆಷಲ್ ಅಚೀವರ್ಸ್. ಯಾವ ಅಚೀವ್ಮೆಂಟ್ನಲ್ಲಿ ಪಾರ್ವತಮ್ಮ ಸಿದ್ದರಾಮಯ್ಯನವ್ರಿಗೆ ತಾವು ಕೊಟ್ಟಿದ್ದೀರಾ? ಆದ್ರೆ 75% ಆಕ್ಷನ್ ಹೋಗಬೇಕು. ಆಮೇಲೆ ರೆಟ್ರೋಸ್ಪೆಕ್ಟಿವ್ ಆಕ್ಟ್ ನ ಯಾಕೆ ಕೋರ್ಟ್ನಲ್ಲಿ ನಾಗಪ್ರಸನ್ನ ಅವರು ಪ್ರಶ್ನೆ ಮಾಡಿದ್ರು ಸಹ, ಇವತ್ತು ತೋರಿಸ್ಕೊ, ಇವತ್ತು ಮಿಸ್ ಮಾಡ್ಕೊಂತಾರೆ ರೆಟ್ರೋಸ್ಪೆಕ್ಟಿವ್. ಪ್ರಶಾಂತ್, ಧನ್ಯವಾದ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.